ಬಹಳ ಜನ ಇದಾರಲ್ಲಪ್ಪ. ಮೇಡಮ್ ಅವರೇ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಶ್ರೀನಿವಾಸ್ ಅಂತ. ಪ್ಲೀಸ್ ವೆಲ್ಕಮ್. ಬಹಳ ಕಡಿಮೆ ಸ್ಕಿಲ್ಸ್ ಇರೋ ಬ್ಯಾಚ್. ಇಲ್ಲ ಬರ್ತಾರೆ ಮೇಡಮ್. ಏನು ಮಾಡಕ್ ಆಗಲ್ಲ, ಮಾಡಕ್ ಬರಲ್ಲ, ನೋವು ಬಂದ್ರೇನೆ ಹುಷಾರಾಗೋದು. ಉಗ್ರೇ ಇಲ್ಲ ಅಲ್ಲಿ. ದಿಸ್ ಇಸ್ ದ ಟ್ರೀಟ್ಮೆಂಟ್ ಫಾರ್ ಯು, ಫ್ರೀ ಆಫ್ ಕಾಸ್ಟ್. ಕೇಳಿಸ್ತಾ ಇದೆಯಾ? ನೋಡಿ, ಉರಿಬೇಕು. ನಾನು ಬಂದಿರೋದು ನಿಮ್ಗೆ ಕೊಡಕ್ಕೆ, ಮತ್ತೆ ಏನು ಹಂಚ್ಕೋಬೇಡಿ, ಆರಾಮಾಗಿ ನೀವು ಬಿಡಲ್ಲ ಡಾಕ್ಟರ್. ಅದು ಆಫ್ಟರ್ ಕೋವಿಡ್ 20. ಅದೇ ನಮ್ ದೊಡ್ಡ ರೀಸನ್. ಕಾಲರ್ ಮೈಕ್ ಇಲ್ದೆ ನಾನು ಹೆಂಗ್ ಯೋಗ ಮಾಡ್ಲಿ? ನೆನ್ನೆನೂ ಮಾಡ್ಸಕ್ ಆಗ್ಲಿಲ್ಲ ಯೋಗ. ಅಲ್ಲ ಅವ್ರು ನೆನ್ನೆ ಗಂಗಣ್ಣ ಹೇಳಿದ್ರಂತಲ್ಲಪ್ಪ. ಅಲ್ಲ ನಾನು ಬೇಡ ಒಂದ್ ನಿಮಿಷ ಕೆಲಸ ಮಾಡಿ, ಅವರು ಮಾಡ್ತಾರೆ. ಇದಿಲ್ವಾ ಮುಂದೆ ಅಟ್ಲೀಸ್ಟ್ ಸ್ವಲ್ಪ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ಗೆ ನಾನ್ ಸ್ಪಾನ್ಸರ್ ಮಾಡ್ಬೇಕು. ತರ್ಸಿ ಇವತ್ತೇ ತರ್ಸಿ, ಇವತ್ತೆಲ್ಲ ಯಾವತ್ತಿಗೂ ಇಲ್ಲ ಪಾಪ ಅವ್ರಿಗೆಲ್ಲ ಅರ್ಥ ಆಗಲ್ಲ ಮೇಡಮ್. ನಾಳೆ 1000 ಬರ್ತಾರೆ. ನೆನ್ನೆ ನಮ್ಮ ಇನ್ಸ್ಪೆಕ್ಟರ್ ಯಾರು ಹೇಳಿದ್ರು ನಿಮ್ಗೆ? ಬೇಕಾದ್ರೆ ನೀವು ಕೊಡ್ಲಿಲ್ಲ ಮೇಡಮ್, ಇಲ್ಲಿ ಏನಾಗಿದೆ ಸಡನ್ ಅಲ್ಲ ಸರಿ. ನೆನ್ನೆ ಏನಿಲ್ಲ, ನನ್ಗೆ ಗೊತ್ತಿಲ್ಲ. ಇದು ಮೊನ್ನೆ ಹೇಳಿದ್ರು, ಮೊನ್ನೆ ಸಾಯಂಕಾಲ ಮೊನ್ನೆ ಅಲ್ಲ, ಮೊನ್ನೆ ಸಾಯಂಕಾಲ. ಹಾಗಾಗಿ ಇದು ನಮ್ಮ ದಾವಣಗೆರೆ ಹೆಡ್ ಕ್ವಾರ್ಟರ್ ಆದ್ರೆ ಸ್ವಲ್ಪ ಏನಾದ್ರು ಆರ್ಗನೈಸ್ ಆಗಿದೆ. ಆ ಗಂಗನ್ಗೊಂದು ಫೋನ್ ಮಾಡು. ನಮಸ್ತೆ. Prakash sir, welcome on stage, please. ಎಲ್ರು ಕ್ಲಾಸ್ ಕೊಡಿ, ಎಂಕರೇಜ್ ಮಾಡಿ. ಇವತ್ತು ನಮ್ಗೆಲ್ಲ ದೊಡ್ಡ ಶಕ್ತಿ ಬಂದಿದೆ. ನಮ್ಮ ಶ್ರೀನಿವಾಸ್ ಸರ್ ನಮ್ ಜೊತೆ ಇದ್ದಾರೆ ಇವತ್ತು ಅಲ್ವಾ? ಪ್ಲೀಸ್ ಕಮ್. ನನಗಂತೂ ಫುಲ್ ಎನರ್ಜಿ ಬಂದಿತ್ತು. ನವೀನ್ ಸರ್ ಬಂದ್ಬಿಡಿ. ನಹೀಮ್ ಸರ್ ಪ್ಲೀಸ್ ಆಗಿ ಮುಂದೆ ಬನ್ನಿ ಅಂತ ಕರೆಯೋರೇ ಕಷ್ಟ. ಕರೆದ್ರೆ ಇರೋ ಉಪಯೋಗಿಸ್ಕೊಳ್ಳಲ್ಲ. ಇಲ್ಲಿದ್ರೆ ನೀವು ಸೇಫ್, ಇಲ್ಲಿದ್ರೇನೆ ಸೇಫ್. ಹಾಗಲ್ಲಪ್ಪ, ಸ್ಟೇಜ್ ಅಲ್ಲಿ ನಿಮ್ದು ಪ್ರೋಟೋಕಾಲ್ ಇರುತ್ತೆ. SP ಸಾಹೇಬ್ರು ಬಂದ್ರೆ ಬಲಭಾಗದಲ್ಲಿ ಇರ್ತಾರೆ, ಈಗ ಅಡಿಷನಲ್ SP ಸರ್ ಇದ್ದಾರೆ, ಲೆಫ್ಟ್ ಅಲ್ಲಿ ಇರ್ತಾರೆ. ಸೊ ಆಕ್ಚುಲಿ ಸರ್ಗೆ ಈ ಕಡೆ ಇಲ್ಲ. ಓಕೆ, ಬರ್ತಾ ಇದ್ದಾರೆ.
ಬರ್ತಾರೆ ಎಕ್ಸ್ಚೇಂಜ್ ಬರ್ತಾರೆ ಹ್ಮ್. ಎಸ್ ಪಿ ನಾವು ಪ್ರಾರಂಭ ಮಾಡ್ಬೋದು ಮಾಡಿ ಪರ್ಮಿಷನ್ ಕೊಟ್ರೆ start ಇಲ್ಲ ಇಲ್ಲ ಮಾಡೋಣ. ಇವತ್ತು ಆಲ್ ಯುವರ್ ಪರ್ಮಿಷನ್ ಸ್ಟಾರ್ಟ್ ಯಾಕೆ ಅಂದ್ರೆ ನಿಮ್ ಸೆಷನ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಜೈಲಲ್ಲಿದೆ. ಜೈಲಲ್ಲಿ ಏನಂದ್ರೆ ಅಲ್ಲೂ ಕೂಡ ಬಿಸಿಲಿರುತ್ತೆ. ನಿನ್ನೆ ನಮ್ಗೆಲ್ಲ ಬಿಸಿಲಾಯ್ತಲ್ಲ, ಹಾಗೆ ಆಗತ್ತೆ. ಸೊ ಅದಕ್ಕೋಸ್ಕರ ಇದು ಸರಿಯಾಗಿದೆ. ನಾವು ಸ್ಟಾರ್ಟ್ ಮಾಡೋಣ, ಆಗ್ಬೋದಲ್ಲ? ರೈಟ್. ಸೊ ಪ್ಲೀಸ್ ಕೂತ್ಕೊಳ್ಳಿ, ಎಲ್ಲರೂ ಹಾಯಾಗಿ ಹಗುರವಾಗಿ ಆನಂದವಾಗಿ ಕೂತ್ಕೊಳ್ಳಿ. ಸೊ ನನ್ನನ್ನ ಪ್ರಥಮ ಬಾರಿಗೆ ನೋಡೋರ್ಗೆ ಮಾತ್ರ ಏನೋ ಕಷ್ಟವಾಗಿರುತ್ತೆ, ನಂಗ್ ಮಾಡಕ್ಕಾಗಲ್ಲ, ಮುಂಚೆ ಆತಂಕ ಭಯ, ಮತ್ತೆ ಕೆಲವರು ಹೋಗು ಕಷ್ಟವಾಗಿರುತ್ತೆ. ನೆನ್ನೆ ಹೇಳಿದ್ವಲ್ಲ, ಅರ್ಧ ಆಗ್ಬಿಡ್ತಾರೆ, ರುಬ್ಬಾಗ್ಬಿಡ್ತಾರೆ. ಅರಿಯೋದು ರುಬ್ಬೋದು ಎಲ್ಲ ಏನೂ ಇಲ್ಲ, ಅದೊಂದು ಫ್ಲೋ ಇರುತ್ತೆ. ಪ್ರತಿಯೊಬ್ರು ಮಾಡ್ಬೋದು. ದೇರ್ ಇಸ್ ನೋ ಎನಿ ಏಜ್ ಲಿಮಿಟ್ ಅಥವಾ ನಾನ್ ವೆಯ್ಟ್ ಇಷ್ಟಿದೀನಿ, ನಂಗೆ ವಯಸ್ಸಾಗಿದೆ, ನನ್ ಕಾಲ್ ಬೆಂಡ್ ಮಾಡಕ್ಕಾಗಲ್ಲ, ನನ್ ಜೀವನದಲ್ಲಿ ಯೋಗ ಮಾಡೇ ಇಲ್ಲ. ಓಕೆ, ಈ ತರದ್ದೆಲ್ಲ ತೆಗೆದ್ಬಿಡಿ ಮೈಂಡ್ ಇಂದ. ನಿನ್ನೆ ಆತರ ಫೀಲ್ ಆಯ್ತಾ ಯಾರಿಗಾದ್ರು? ಇವತ್ತು ಫಸ್ಟ್ ಕ್ಲಾಸ್ ನಾನ್ ಬಂದಿದ್ದೀನಿ ಅನ್ನೋರು ಯಾರಾದ್ರೂ ಇದ್ರೆ ಕೈ ಮೇಲೆ ಮಾಡಿ. ಓ ಇದೀರಾ? ಪೆನ್ ನೇರ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್ ಅಂಡ್ ಸಿಟ್ ಆರಾಮ್ಸೆ. ಎಲ್ಲರೂ ನಿಮ್ಮ ಎರಡು ಕೈಯನ್ನ ಮೇಲೆತ್ತಿ, ನಿಮ್ಮ ಎಡಗೈ ತೋರು ಬೆರಳು ಮತ್ತು ಹೆಬ್ಬೆರಳನ್ನ ಹೀಗೆ ಜಾಯಿನ್ ಮಾಡಿ ಎಡ ಮಂಡಿ ಮೇಲೆ ಅಥವಾ ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ನಿಮ್ಮ ಬಲ ಹಸ್ತವನ್ನ ತೋರಿಸಿ. ಬಲ ಹಸ್ತದಲ್ಲಿ ಹೆಬ್ಬೆರಳು ಮತ್ತು ಉಂಗುರದ ಬೆರಳು ಇವೆರಡನ್ನ ಟ್ಯಾಪ್ ಮಾಡ್ತಾ ಬನ್ನಿ. ಬೆರಳುಗಳು ಓಪನ್ ಆಗುವಾಗ ಶ್ವಾಸ ತಗೊಳ್ಳಿ, ಕ್ಲೋಸ್ ಆಗುವಾಗ ಶ್ವಾಸವನ್ನ ಬಿಡಿ. ಓಕೆ, ಕೈ ಕೆಳಗೆ ಇಳಿಸಿ, ಪರವಾಗಿಲ್ಲ, ಕೆಳಗಡೆ ಇಳಿಸಿನೇ ಮಾಡಿ. 1 2 3 ಹೀಗೆ ನಾನ್ ಹೇಗೆ ಇಟ್ಕೊಂಡಿದ್ದೀನಿ ರಿಲ್ಯಾಕ್ಸ್ ಆಗಿ ಹಾಗೆ ಇಟ್ಕೊಳ್ಳಿ. ಬ್ರೀತ್ ಔಟ್ ಮಾಡ್ತಾ ಹೋಗಿ. 1 2 3 4 5. ಸೈನಸ್ ಇರೋರಿಗೆ ಮೋಸ್ಟ್ಲಿ ನಿನ್ನೆ ಸೆಷನ್ ಪರ್ಫೆಕ್ಟ್ ಆಗಿತ್ತು. ಯಾರಿಗಾದ್ರೂ ಸೈನಸ್ ಇತ್ತು ಅನ್ನೋರು ನಿನ್ನೆ ಲೆಸನ್ ರೆಕಾರ್ಡ್ ಆಗಿದೆ, ಅದನ್ನ ಹಾಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಿ. 3 4 5 6 7 8 9 10. ಗುಡ್. ಅಲ್ಲಿಂದ ಕೈ ಹಾಗೆ ಇರ್ಲಿ, ಸಣ್ಣದಾಗಿ ನೋವು ಕಾಣಿಸಕ್ ಶುರುವಾಗಿರುತ್ತೆ, ಅದು ಹಾಗೆ ಇರ್ಲಿ. ಕೈಯನ್ನ ಕರೆಕ್ಟ್ ಆಗಿ ಎಲ್ ಶೇಪ್ಗೆ ಹೀಗೆ ತಿರುಗಿಸ್ಕೊಳ್ಳಿ. ಹೆಬ್ಬೆರಳು ಮತ್ತು ಮಾತಾಡ್ಬೇಡಿ, ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಎರಡನ್ನ ಜಾಯಿನ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ತಾ ಬನ್ನಿ. 1 2 3 4. ಬ್ರೀತ್ ಔಟ್ ಕಡೆ ಹೋಗಿ. 4 5 6 7 8 9 10 11 12 13 14 15 16 17 18 19 20. ಆಲ್ ರೈಟ್. ಈಗ ಕೈ ಹೀಗ್ ಬಂದಿದೆ ನೋಡಿ. ಈ ಕೈಯನ್ನ, ಈ ಬೆರಳನ್ನ, ಹೆಬ್ಬೆರಳು ಮತ್ತು ತೋರು ಬೆರಳನ್ನ ನಿಮ್ಮ ಬಲ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಮತ್ತು ನಿಮ್ಮ ಕರ್ಚೀಫ್, ಹ್ಯಾಂಡ್ ಕ್ಲಾತ್, ಟಿಶ್ಯೂ ಏನಿರುತ್ತೆ ಆಚೆ ಇಟ್ಕೊಳ್ಳಿರಿ. ನಿಮ್ಮ ಮೂಗನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ದೇಹವನ್ನ ನೇರವಾಗಿ ಇಟ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ಏಕಾಗ್ರತೆಯಿಂದ, ಏಕಚಿತ್ತದಿಂದ, ಆತ್ಮವಿಶ್ವಾಸದಿಂದ, ಶಿಸ್ತಿನಿಂದ, ಶ್ರದ್ಧೆಯಿಂದ ಎಡ ಮೂಗಿನ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಮೂಗಿನಿಂದ ಶ್ವಾಸ ಹೊರಗೆ. ಅದೇ ಮೂಗಲ್ಲೇ ಬರ್ಬೇಕು. ಎಸ್, 3 ಬೆರಳು ನೇರವಾಗಿರ್ಲಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಬಲಗೈಯನ್ನ ಕೆಳಗಿಳಿಸ್ಬಿಡಿ. ಬಲಗೈಗೆ ವಿಶ್ರಾಂತಿಯನ್ನ ನೀಡಿ ಮನಸ್ಸನ್ನ ಬಲಗೈಗೆ ಕೇಂದ್ರೀಕರಿಸ್ಕೊಳ್ಳಿ. ದೀರ್ಘವಾದ ಶ್ವಾಸವನ್ನ ತಗೊಳ್ಳಿ. ಮೂಗಿನಿಂದ ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ. ಈಗ ನಿಮ್ಮ ಎಡಗೈಯನ್ನ ಬಲಗೈ ರೀತಿಯಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳನ್ನ ಟ್ಯಾಪ್ ಮಾಡ್ತಾ ಬ್ರೀತ್ ಔಟ್ ಮಾಡಿ.
ಹಸ್ತ ಮುಂಭಾಗಕ್ಕಿರ್ಲಿ. 1 2 3 4 5 6 7 8 9 10 11 12 13 14 15 16 17 18 19 20. ಎಲ್ರು ತಪ್ಪು ಮಾಡಿದಿರಿ, ನನ್ನ ನೋಡ್ಕೊಳ್ಳಿ. ಇದು ಹಸ್ತ. ಈ ಹಸ್ತದಲ್ಲಿ ಕಿರು ಬೆರಳಿನ ಪಕ್ಕ ಇರುವಂತದ್ದು ಉಂಗುರದ ಬೆರಳು ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮ ಹೆಬ್ಬೆರಳನ್ನ ತಾಕ್ಸಿ. ಈ 3 ಬೆರಳು ಶೇಕ್ ಮಾಡ್ಬೇಡಿ, ಇದನ್ನ ಮಾತ್ರ ಟ್ಯಾಪ್ ಮಾಡಿ. ಇನ್ನೊಂದ್ಸಲ ಮಾಡಿ. 1 ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 2 3 4 5 6 7 8 9 10 11 12 13. ದೇಹ ಶೇಕ್ ಆಗ್ಬಾರ್ದು. 14 15 16 17 18 19 20. ಕೈ ಹಾಗೆ ಇರ್ಲಿ. ಸಣ್ಣದಾಗಿ ನೋವು ಕಾಣಿಸುತ್ತೆ, ಉಸಿರು ತಗೊಳ್ಳಿ. ಬಾಯಿ ಮುಖೇನ ಉಸಿರಾಚೆ ಹಾಕಿ. ಈಗ ನಿಮ್ಮ ಮನಸ್ಸನ್ನ ತೋರು ಬೆರಳು ಹೆಬ್ಬೆರಳಿಗೆ ತನ್ನಿ, ಜಾಯಿಂಟ್ ಮಾಡಿ, ಮತ್ತೆ ಟ್ಯಾಪಿಂಗ್ ಶುರು ಮಾಡಿ. ಸ್ಟಾರ್ಟ್ ಮಾಡಿ. ಬ್ರೀತ್ ಔಟ್, ಬ್ರೀತ್ ಔಟ್. 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಆ ಕೈಯನ್ನು ಕೂಡ ಕೆಳಗಡೆ ಇಳಿಸಿ. ದೀರ್ಘವಾದ ಶ್ವಾಸ ಹಾಕಿ, ಆಚೆ ಹೊರಗೆ ಹಾಕ್ಬಿಡಿ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ವೆರಿ ಗುಡ್. ಈಗ ಎಲ್ಲರೂ ನಿಮ್ಮ ಬಲಹಸ್ತವನ್ನ ತೋರಿಸಿ. ಬಲಹಸ್ತದಲ್ಲಿ ಮುಂಭಾಗದ 4 ಬೆರಳನ್ನ ಮೊದಲ ಮಡಿಕೆ ಮಡಿಸಿಗೆ ಇನ್ನೊಂದ್ ಸ್ವಲ್ಪ ಒಳಗ್ ತಗೊಳ್ಳಿ. ಇನ್ನೂ ರೋಲ್ ಮಾಡಿ ಹೀಗೆ ತಿರುಗಿಸ್ಕೊಳ್ಳಿ. ಟೈಟ್ ಆಗಿ ಹಿಡ್ಕೊಳ್ಳಿ. ಹೆಬ್ಬೆರಳನ್ನ ಬಲ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಪ್ರೆಸ್ ಮಾಡ್ಬೇಡಿ. ಹಾಗೆ ರೀತಿಯ ಒಂದು ಸ್ಪರ್ಶ. ನಿಮ್ಮ ಎಲ್ಬೋ ಹೀಗೆ ಮೇಲೆತ್ಬೇಡಿ. ಎಲ್ಬೋ ಕೆಳಗಡೆ ಬರ್ಲಿ. ಹೀಗಿಟ್ಕೊಳ್ಳಿ. ನೇರವಾಗಿ ಇಟ್ಕೊಳ್ಳಿ. ಎಡ ಹೊಳ್ಳೆಲಿ ಹೊಟ್ಟೆ ಸ್ಟ್ರೋಕ್ ಆಗ್ಬಾರ್ದು, ದೇಹ ಅಲಗಾಡಬಾರ್ದು. ಬರೀ ನಿಮ್ಮ ಮೂಗಲ್ಲಿ ಮಾತ್ರ ಸ್ಪೀಡ್ ಆಗಿ, ಸ್ವಲ್ಪ ವೇಗವಾಗಿ. 1 2 3 4. ಕಣ್ಮುಚ್ಚಿ ಅಲ್ಲಿಗೆ ಎನರ್ಜಿಯನ್ನ ಪಾಸ್ ಮಾಡಿ. 5 6 7 8 9 10 11 12 13 14 15 16 17 18 19 20. ದೀರ್ಘವಾದ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಕೈಯನ್ನ ಕೆಳಗಿಳಿಸಿ. ನಿಮ್ಮ ಬಲಗೈಯನ್ನ ಚಿನ್ಮುದ್ರೆ ಮತ್ತೆ ತೋರು ಬೆರಳು ಹೆಬ್ಬೆರಳನ್ನ ಸೇರಿಸಿ ಮಂಡಿ ಮೇಲೆ ಇಟ್ಕೊಳ್ಳಿ. ಎಡ ಹಸ್ತವನ್ನ ಮುಂದೆ ತಗೊಳ್ಳಿ. ಮೊದಲ ಮಡಿಕೆ, 2ನೇ ಮಡಿಕೆ, 3ನೇ ಮಡಿಕೆ, 4ನೇ ನಿಮ್ಮ ಮೂಗಿನ ಮೇಲೆ. ಈಗ ಬಲಭಾಗದಿಂದ 5 6 7 8 9 10 11 12 13 14 15 16 17 18 19 20. ಕೈಯನ್ನ ಕೆಳಗಿಳಿಸಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಗುಡ್. ಎಡ ಹಸ್ತವನ್ನ ತೋರಿಸಿ. ಎಡ ಹಸ್ತವನ್ನ ನಿಮ್ಮ ಕೊಕ್ಕಳದ ಕರೆಕ್ಟ್ ಆಗಿ ಮಧ್ಯಭಾಗಕ್ಕೆ, ಓಕೆ, ಹೀಗೆ ಏನಿಗೆ ಆಫ್ ಮಾಡ್ತೀವಿ ಅಲ್ಲಿಂದ ನಿಮ್ಮ ಎಡಭಾಗದ ಹೊಕ್ಕಳದ ತುದಿಗೆ ನಿಮ್ಮ ಮಧ್ಯದ ಬೆರಳು ತಾಗುವ ಹಾಗೆ 5 ಬೆರಳನ್ನ ಸೇರಿಸಿ ದೇಹವನ್ನ ಮೇಲ್ಭಾಗಕ್ಕೆ ಹೀಗೆ ಈಜಿ ಹಸ್ತವನ್ನ ಒಂದು ಒಳ್ಳೆ ರೀತಿಯಲ್ಲಿ ಸ್ಪರ್ಶವನ್ನ ನೀಡ್ತಾ ಇಲ್ಲಿ ಗ್ರಿಪ್ ಆಗಿ ಇಟ್ಕೊಳ್ಳಿ. ನನಗೆ ಒಂದ್ ಕೈ ಫ್ರೀ ಇಲ್ಲ, ಒಂದೊಂದಾಗಿ ತೋರಿಸ್ತೀನಿ, ಗಮನಿಸ್ಕೊಳ್ಳಿ. ಅದ ಆದ್ಮೇಲೆ ನಿಮ್ಮ ಬಲ ಹಸ್ತವನ್ನ ತೋರಿಸಿ. ಬಲ ಹಸ್ತದಲ್ಲಿ ಹೆಬ್ಬೆರಳು, ತೋರು ಬೆರಳನ್ನ ಸೇರಿಸ್ಕೊಳ್ಳಿ. 3 ಬೆರಳು ಆಕಾಶವನ್ನ ನೋಡ್ತಾ ಇರಿ. ಎಲ್ಬೋ ಕೆಳಗಡೆಗಿರ್ಲಿ. ಬಲ ಹೊಳ್ಳೆಯ ಮಧ್ಯದ ಭಾಗದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಈಗ ನಿಮ್ಮ ಮನಸ್ಸು ಮೂಗಿನ ಕಡೆ ಅಲ್ಲ, ಸಂಪೂರ್ಣವಾಗಿ ಹಸ್ತವನ್ನ ಎಲ್ಲಿಟ್ಟಿದ್ದೀರೋ ಅಲ್ಲೇ. ಓನ್ಲಿ ಫಾರ್ ಫೀಲ್ ನೀವು ಅಲ್ಲಿ ಇಟ್ಟಿರ್ತೀರಿ. ಮೈಂಡ್ ಪವರ್ ಇಂದ ನಿಮ್ಮ ಹೊಟ್ಟೆಯ ಸ್ಟ್ರೋಕ್ ಅನ್ನ ಮಾಡ್ತಾ ಬನ್ನಿ.
ಕೈಯಲ್ಲಿ ಪ್ರೆಸ್ ಮಾಡಬಾರ್ದು, ಕೈಯಲ್ಲಿ ಯಾವುದೇ ಮುದ್ರೆ ಇರಬಾರ್ದು, 5 ಬೆರಳು ಒಟ್ಟಿಗೆ ಸೇರಿರ್ಬೇಕು, 5 ಬೆರಳು ಹೊಟ್ಟೆಗೆ ಸ್ಪರ್ಶ ಇರಲಿ. ಕಂಟಿನ್ಯೂ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ದೀರ್ಘವಾದಂತಹ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಕೈಯನ್ನ ಕೆಳಗಿಳಿಸಿ. ಈಗ ಬಲ ಹಸ್ತವನ್ನ ನಿಮ್ಮ ಹೊಕ್ಕಳದ ಮೇಲೆ ಎಡಗಡೆ ಹೇಗ್ ತಗೊಂಡ್ವಿ ಹಾಗೆ ಹೊಕ್ಕಳದ ಮಧ್ಯಕ್ಕಾಗಬಾರ್ದು, ಮಧ್ಯಭಾಗದಿಂದ ಹೊಕ್ಕಳದ ತುದಿಗಾಗಲಿ ಮತ್ತು ನಿಮ್ಮ ಎಲ್ಬೋ ಹಿಂದಕ್ಕೆ ಹೋಗಿರ್ಲಿ, ಸ್ಪರ್ಶ ಇರ್ಲಿ. ಆ ಸ್ಪರ್ಶ ನಮ್ಗೆ ಹಾಯ್ ಅನ್ಸ್ಬೇಕು. ಪ್ರೆಸ್ ಮಾಡಿ ಇಟ್ಕೊಳಕ್ ಹೋಗ್ಬೇಡಿ. ರೈಟ್ ಎಡ ಹಸ್ತವನ್ನ ತೋರಿಸಿ, ತೋರು ಬೆರಳು ಹೆಬ್ಬೆರಳನ್ನ ಜಾಯಿನ್ ಮಾಡಿ, ಎಲ್ಬೋ ಕೆಳಗಡೆ ಬರ್ಲಿ, 3 ಬೆರಳು ಮೇಲ್ಗಡೆ ನೋಡ್ಲಿ. ಎಡ ಮೂಗಿನ ಮೇಲೆ ಇಟ್ಕೊಳ್ಳಿ. ಸ್ಟಾರ್ಟ್ ಯೋರ್ 1 2 3 4 5 6 7 8 9 10 11 12 13 14 15 16 17 18 19 20. ಎಕ್ಸಲೆಂಟ್. ಕೈಯನ್ನ ಕೆಳಗಿಳಿಸಿ. ಎರಡೂ ಕೈಯಲ್ಲಿ ಚಿನ್ಮುದ್ರ ಧಾರಣೆ ಮಾಡಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಕರ್ಚಿಫ್ ಹ್ಯಾಂಡ್ ಕ್ಲಾಪ್ ಕಣ್ಣನ್ನ ಬಿಡದೆ ಏನ್ ಮಾಡಿ, ಹೀಗೆ ನಿಮ್ಗೆ ಕರ್ಚಿಫ್ ಹ್ಯಾಂಡ್ ಕ್ಲಾಪ್ ಏನೂ ಇಲ್ಲ ಅಂದ್ರೆ ಓಕೆ, ಯಾರಾದ್ರೂ ಒಬ್ರು ನಂಗೆ ಸ್ವಲ್ಪ ಮೈಂಡ್ ತಿಳ್ಕೊಳ್ಬೇಕು. ಥ್ಯಾಂಕ್ ಯು. ಹೀಗೆ ಇಟ್ಕೊಳ್ಳಿ. ನೋಡಿ, ನಿಮ್ಮ ಎಡ ಹಸ್ತವನ್ನ ನಿಮ್ಮಲ್ಲಿ ಕರ್ಚಿಫ್ ಇದ್ರೆ, ಟಿಶ್ಯೂ ಇದ್ರೆ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಬಲಗೈಯಲ್ಲಿ ನೋಡಿ ಹೀಗೆ ಇಟ್ಕೊಳ್ಳಿ. ಬಲಗೈನ ಹೀಗೆ ಇಟ್ಕೊಂಡು ಅಥವಾ ಹೆಬ್ಬೆರಳಲ್ಲಿ ಓಕೆ ಹೀಗೆ ಹೀಗೆ ಇಟ್ಕೋಬೇಕು. ಬೆರಳು ಹೀಗೆ ಓಪನ್ ಆಗ್ಬೇಕು. ದಿಸ್ ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಸೈನಸ್. ಮಾರ್ನಿಂಗ್ ನೀವೆಲ್ಲರೂ ಅಭ್ಯಾಸ ಮಾಡ್ತಿದ್ದೀರಿ. ಟೈಮ್ ಫಾರ್ ಟ್ರೀಟ್ಮೆಂಟ್. ಓಕೆ, ಯು ಆರ್ ದ ಹೀಲರ್ ಯುವರ್ ಸೆಲ್ಫ್. ನಮ್ಮಲ್ಲಿ ತೊಂದರೆಗಳು ಏನು ಇರೋದಿಲ್ಲ. ನಾವು ಅದನ್ನ ಡೆವಲಪ್ ಮಾಡ್ಕೊಂಡಿರ್ತೀವಿ. ನಮ್ಮಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಆ ವ್ಯವಸ್ಥೆಗಳು ತನ್ನಿಚ್ಛೆಗೆ ತಾನೇ ಟ್ರೀಟ್ಮೆಂಟ್ ಕೊಟ್ಕೊಳ್ಳೋ ಅಂತಹ ಒಂದು ವ್ಯವಸ್ಥೆ ದೇಹದೊಳಗೆ ಇದೆ. ಮನಸ್ಸಿಗೆ ಆ ಪವರ್ ಇದೆ. ಈಗ ಅದನ್ನ ಟ್ರಯಲ್ ಮಾಡಿ ಈಗ ಇಟ್ಕೊಳ್ಳಿ. ಒಂದು 48 ಕೌಂಟ್ ಕೊಡ್ತೀನಿ. ಮತ್ತು ಇಶ್ಯೂ ಇರ್ಲಿ ಬಿಡ್ಲಿ, ಮೂಗಲ್ಲಿ ಮ್ಯೂಕಸ್ ಇರ್ಲಿ ಬಿಡ್ಲಿ, ಓಕೆ, ತೇವಾಂಶ ಇರ್ಲಿ ಬಿಡ್ಲಿ, ಡ್ರೈನೆಸ್ ಇರ್ಲಿ ಬಿಡ್ಲಿ, ಎಲ್ರು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪ್ರೆಷರ್ ಅನ್ನ ತಗೊಂಡು ನೋಡಿ ಹೀಗೆ ಇಟ್ಕೊಳ್ಳಿ. ಓಕೆ, ಗಮನಿಸ್ಕೊಳ್ಳಿ. ಇಲ್ಲಿ ನೋಡಿ ಹೀಗಿದ್ದೀರಿ, ಅಥವಾ ನಿಮ್ ತೋರ್ ಬೆರಳಿಟ್ರೆ ಹೀಗೆ ಇಟ್ಕೋಬೇಕು. ಬಟ್ ಇದ್ರಲ್ಲಿ ನಿಮ್ಗೆ ಪ್ರೆಷರ್ ಸಿಗಲ್ಲ. ಫೈರ್, ನಿಮ್ಮ ಹೆಬ್ಬೆರಳು ಇಸ್ ಫೈರ್. ಫೈರ್ ಅಂದ್ರೇನು? ಸುಟ್ಟು ಹಾಕುವಂತದ್ದು ಅಲ್ವಾ? ಓಕೆ, ನೋಡಿ ಹೀಗೆ ಇಟ್ಕೊಳ್ಳಿ. ಕಂಟಿನ್ಯೂಸ್ ಟಯರ್ಡ್ ಆಗಕ್ ಶುರು ಆಗತ್ತೆ, ತಲೆ ಸುತ್ತದಂಗ ಆಗತ್ತೆ. ಬಿಡಬೇಡಿ, ಕಂಟಿನ್ಯೂ ಮಾಡ್ತಾ ಹೋಗಿ. ಸ್ಟಾರ್ಟ್ ಮಾಡಿ. 1 2 3 4 5 6 5 ಮೂಗ್ ಹತ್ರ ಹೋಗ್ಲಿ. 6 7 8 9 10 ಇನ್ನ ಹತ್ರ ಹೋಗ್ಲಿ. 11 12 ಇನ್ನ ಹತ್ರ ಹೋಗ್ಲಿ. 13 14 15 16 17 18 19 20. ಓಕೆ, ಈ ಮಾಡ್ತಾ ಇರೋ ಮೆಥಡ್ ಸ್ವಲ್ಪ ಅದೇ ಮೆಥಡ್ ಅಲ್ಲಿ ಚೇಂಜ್ ಮಾಡಿಸ್ತಾ ಇದೀನಿ. ನೋಡಿ, ಫುಲ್ ಪ್ರೆಷರ್ ಕೊಡಿ. ಸ್ಟಾರ್ಟ್. 1 cleansing 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 2 3 4 5 6 7 8 9 10 11 12 13 14 15 16 17 18 19 20. ರಬ್ ಮಾಡ್ಕೊಳ್ಳಿ. ಮೂಗನ್ನ ಚೆನ್ನಾಗಿ ಕ್ಲೀನ್ ಮಾಡಿ. ಕೈಯಲ್ಲಿ ಏನಿದೆ ಅಲ್ಲ, ಕೈಯಲ್ಲಿ ಏನು ಇಲ್ಲ, ಖಾಲಿ ಕೈ ಇದೆ ಅಂದ್ರೂ ಕೂಡ ರಬ್ ಮಾಡಿ. ಹೇಗೆ ರಬ್ ಮಾಡ್ಬೇಕು ಅಂದ್ರೆ ನನ್ ಕೈ ಫ್ರೀ ಆಗ್ತಾ ಇಲ್ಲ, ಸಾರಿ, ನನ್ಗೊಬ್ಬ ಸಪೋರ್ಟ್ ಬೇಕು. ನೋಡಿ, ಕೈಯನ್ನ ಹೀಗ್ ತಗೊಳ್ಳಿ. ನೋಡ್ಕೊಳ್ಳಿ, ಕೈಯನ್ನ ಹೀಗ್ ತಗೊಳ್ಳಿ. ಈ ಕೈಯಲ್ಲಿ ನಿಮ್ಮ ಹೆಬ್ಬೆರಳಲ್ಲಿ ಒಂದು 2ನೇ ಜಾಯಿಂಟ್ ಇದೆ ನೋಡಿ. ಆ ಜಾಯಿಂಟ್ ಇಂದ ಇಲ್ಲಿ ಮುಟ್ ನೋಡಿ, ಇಲ್ಲೊಂದು ಮೂಳೆ ಸಿಗ್ತದೆ. ಗಮನಿಸ್ ನೋಡಿ, ಸಿಗ್ತಾ ಇದೆಯಾ? ಸಿಗ್ತದ? ಇಲ್ಲಿ ಮೂಳೆ ಎಸ್ ಅಂದ್ರೆ ಎಸ್. ಓಕೆ, ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಉಸಿರು ತಗೋಬೇಕು. ಹೀಗೆ ಹೀಗೆ ರಬ್ ಮಾಡ್ತಾ ಬರ್ಬೇಕು. ಈ ಬ್ರೀತ್ ಬಂದು
ನಿಮ್ಗೆ ಇನ್ ಕೇಸ್ ನೋಡಿ ಇಲ್ಲಿ ನಿಮ್ಗೆ ಗ್ರಿಪ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಪಾಮ್ ಕೀಲ್ ಹೆಬ್ಬೆರಳಿನ ಕೀಲಲ್ಲಿ ಈಗ ಇಟ್ಕೊಳ್ಳಿ, ಬರ್ತಾ ಇರ್ಬೇಕು. ಆ ಮೈಕ್ ಕ್ಲೋಸ್ ಆಗಿದೆ ನಿಮ್ಗೆ ಎಫೆಕ್ಟ್ ನಿಮ್ಗೆ ಫೀಲ್ ಆಗತ್ತೆ. ಓಕೆ, ಬರ್ತಾ ಇರ್ಲಿ, ಬನ್ನಿ. 1 2 3 4 ಎಲ್ಲ ಕಿತ್ಕೊಂಡ್ ಬರ್ಬೇಕು. 4 ನಿಮ್ಗೆ ನೋವಾಗ್ಬೇಕಲ್ಲಿ. 5 6 7 8 9 10 11 12 13 14 15 16 17 18 19 20 ಹ್ಯಾಂಡ್ ಡೌನ್ ಕ್ಲೀನ್ ಮಾಡ್ಕೊಳ್ಳಿ. ಹ್ಯಾಂಡ್ ಕ್ಲಾಸ್ ಅಷ್ಟೇ ಏನೇನಿದೆ ಬರೀ ಖಾಲಿ ಕೈಯಲ್ಲಿದ್ರೆ ಕೂಡ ರಬ್ ಮಾಡಿ ಕ್ಲೀನ್ ಮಾಡಿ ಚೆನ್ನಾಗಿ. ಕೈ ನಿಮ್ದು ವೆಟ್ ಆಯ್ತು ಗಲೀಜಾಯ್ತು ಅನ್ನೋ ಫೀಲ್ ಇದ್ರೆ ರಬ್ ಮಾಡಿ ಮಾನಸಿಕವಾಗಿ ನನ್ನ ಕೈಗಳನ್ನ ಶುದ್ಧಿಗೊಳಿಸ್ತಾ ಇದ್ದೀನಿ ಅಂತ ಮನ್ಸಲ್ಲಿ ಅನ್ಕೊಳ್ಳಿ. ವಿಜುವಲೈಸ್ ಮಾಡ್ಕೊಂಡು ಶುದ್ಧಿ ಮಾಡ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಎಡ ಮೂಗಿಗೂ ಬಲ ಮೂಗಿಗೂ ಸಣ್ಣ ವ್ಯತ್ಯಾಸ ಆಲ್ರೆಡಿ ನಿಮಗೆ ಕಾಣಿಸ್ತದಕ್ಕೆ ಶುರುವಾಗಿದೆ. ಕಾಣಿಸ್ತಾ ಇದೆ ಅನ್ನೋರು ಮಾತ್ರ ಹ್ಯಾಂಡ್ ಮೇಲ್ ಮಾಡಿ. ವೆರಿ ಗುಡ್. ಈಗ ನಿಮ್ಮ ಆಪೋಸಿಟ್ ಕರ್ಚಿಫ್ ರೈಟ್ ಹ್ಯಾಂಡ್ ಬರ್ಲಿ, ಎಡ ಹೊಳ್ಳೆನ ಮುಚ್ಕೊಳ್ಳಿ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪ್ರೆಷರ್ ಅನ್ನ ನೀಡ್ಬೇಕು. ಮುಖ ಎಲ್ಲ ಕಿವುಚಿ ಆಚೆ ಹಾಕ್ಬೇಕು ಅದನ್ನ. ಓಕೆ, 1 2 3 4 5 6 7 8 9 ನಿಮ್ ತಲೆ ಎಲ್ಲ ಹಗುರ ಆಗ್ಬಿಡುತ್ತೆ. 8 9 10 11 ಒಬ್ಬರಿಗೆ ಬ್ಲಾಕ್ ಇರುತ್ತೆ. ಕೊಡಿ ಪ್ರೆಷರ್, ಕೊಡಿ ಪ್ರೆಷರ್. 11 12 13 14 15 16 17 18 19 20 1 2 ಕಂಟಿನ್ಯೂ 5 6 7 8 9 10 11 12 13 14 15 16 17 18 19 20 hand down. Take a deep breath. Breathe out from the mouth. ಸ್ವಲ್ಪ ಹಾಯ್ ಅನ್ನಿಸ್ತದೆ, ಮೂಗಲ್ಲಿ ಏನೋ ಒಂಥರ ಶ್ವಾಸ ತಗೊಳ್ಳೋದು ನಿಮ್ಗೆ ಫೀಲ್ ಆಗತ್ತೆ. ಇನ್ನೊಂದ್ಸಲ ಉಸಿರು ತಗೊಂಡ್ ನೋಡಿ. ತಣ್ಣನೆ ಅನುಭವ ಮೂಗಿನ ಒಳಗಡೆಯಿಂದ ಅನ್ನಿಸ್ತಾ ಇದೆಯಾ? ವೆರಿ ಗುಡ್. ಈಗ ಮುಂಚೆ ಮಾಡಿದ್ವಲ್ಲ ಹಾಗೆ ನಿಮ್ಮ ಕೈ ಬೇಸ್ ಇಂದ ಅಥವಾ ಜಾಯಿಂಟ್ ಇಂದ ಇಲ್ಲಿ ಇಟ್ಕೊಂಡು ಒಳ್ಳೆ ಪ್ರೆಷರ್ ಕೊಡಿ. ಫಸ್ಟ್ ಉಸಿರು ತಗೊಳ್ಳಿ. ಉಸಿರನ್ನ ಆಚೆ ಹಾಕುವ ಮುಖಾಂತರ ಸ್ಟಾರ್ಟ್ ಮಾಡಿ. 1 2 3 ಬರ್ಲಿ. 4 ರಿದಮಿಕ್ ಫ್ಲೋ ಬರ್ತಾ ಇರ್ಬೇಕು. 4 5 6 7 8 9 10 11 12 13 14 15 16 17 18 19 20 ಆರಾಮ್ಸೆ ಕುತ್ಕೊಳ್ಳಿ. ಕೈಯನ್ನು ಕೆಳಗಿಳಿಸಿ, ಮೂಗು ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ. ಡ್ರೈ ಇದ್ರೂ ಪರವಾಗಿಲ್ಲ, ರಬ್ ಮಾಡ್ಕೊಳ್ಳಿ ಚೆನ್ನಾಗಿ. ಪ್ರೀತಿಯಿಂದ ದೀರ್ಘವಾದ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಯಾರೆಲ್ಲ ವಜ್ರಾಸನದಲ್ಲಿ ಕೂತ್ಕೊಂಡು ಮಂಡಿ ಕಾಲು ನೋವ್ತಾ ಇದೆ ಅನ್ನೋರು ಸುಖಾಸನದಲ್ಲಿ ಆರಾಮಾಗಿ ನೇರವಾಗಿ ಕೂತ್ಕೊಳ್ಳಿ, ಕಣ್ಣನ್ನ ತೆರಿಬೇಕು. ಈಗ ಎಲ್ಲರೂ 5 ಶ್ವಾಸ ಕಣ್ಣನ್ನ ಮುಚ್ಚಿದ ಸ್ಥಿತಿಯಲ್ಲಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್. ಆರಾಮ ಕೂತ್ಕೊಳ್ಳಿ. ಹಸ್ತ ಓಪನ್ ಮಾಡಿ, ಹಸ್ತವನ್ನ ಓಪನ್ ಮಾಡಿ. ಯಾರಾದ್ರೂ ಅಪ್ಪಿ ತಪ್ಪಿ ಸಾಕ್ಸ್ ಹಾಕೊಂಡಿದ್ರೆ ತೆಗೆದು ಬಿಡಿ. ಈಗ ಎನರ್ಜಿ ಇನ್ಫ್ಲೋ ಆಗುವಂತ ಸಮಯ. ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ಎಲ್ರು ಅನ್ಕೊಂಡಿರ್ತಾರೆ ತಲೆ ಮೇಲಿಂದ ದೇಹ ತಿಳಿಯುತ್ತೆ ಅಂತ. ಹಾಗಲ್ಲ, ನಿಮ್ಮ ಪಾದದಿಂದ ಮೇಲ್ಭಾಗಕ್ಕೆ ಪ್ರಾಣಶಕ್ತಿ ಹರಿಯುತ್ತಾ ಬರುತ್ತೆ. ಹಾಗಾಗಿ ನೀವು ಬಟ್ಟೆಯಿಂದ ಕಾಲ್ಗಳನ್ನ ಲಾಕ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರಕೃತಿಗೆ ಕನೆಕ್ಟ್ ಆಗೋದಕ್ಕೆ ಬಿಟ್ಬಿಡಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಶ್ವಾಸದ ಶಬ್ದ ರಹಿತ ಶ್ವಾಸ ಬೇಕು. ಈಗ ಯಾರಿಗೆಲ್ಲ ಶ್ವಾಸದ ಶಬ್ದ ಇದೆ, ಮೈಂಡ್ ಇಂದ ಕಂಟ್ರೋಲ್ ಮಾಡಿ ನಿಧಾನವಾಗಿ ಎಳೆದುಕೊಳ್ಳುವಂತಹ ಪ್ರಯತ್ನ ಮಾಡಿ. ಇನ್ಹೇಲ್, ಹೋಲ್ಡ್ ಮಾಡ್ಕೊಳ್ಳಿ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale.
ನಿಮ್ಮ ಸಾಧಾರಣ ಉಸಿರಾಟವನ್ನ ಗಮನಿಸ್ತಾ ಇಂದು ನಾವು ದೇಹವನ್ನ ಮಾತ್ರ ದಂಡಿಸದೆ ಅಥವಾ ದೇಹಕ್ಕೆ ಮಾತ್ರ ವ್ಯಾಯಾಮವನ್ನ ನೀಡದೆ ದೇಹ ಉಸಿರು ಮನಸ್ಸು ಒಂದಾಗುವಂತಹ ಅಭ್ಯಾಸದಲ್ಲಿ ತೊಡಗಿದ್ದೇವೆ ಅನ್ನುವಂತಹ ಒಂದು ಮನಸ್ಥಿತಿಗೆ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಧ್ಯಾನದ ಬಗ್ಗೆ ಅರಿವಿಲ್ಲದೆ ಕೆಲವು ತಪ್ಪು ತಿಳುವಳಿಕೆ, ಪ್ರಾಣಾಯಾಮದ ಬಗ್ಗೆ ತಪ್ಪು ತಿಳುವಳಿಕೆ, ಆಸನಗಳ ಬಗ್ಗೆ ತಪ್ಪು ತಿಳುವಳಿಕೆ, ಯೋಗ ಅಂತ ತಕ್ಷಣ ಬರೀ ಆಸನಗಳು ಅಂತ ಮಾತ್ರ ಎಷ್ಟೋ ಜನರು ಅನ್ಕೊಂಡಿದ್ದೀರಿ. ಈಗ ನಾವು ಮೂಮೆಂಟ್ ಮಾಡಿದ್ವಿ, ಶ್ವಾಸ ಮಾಡಿದ್ವಿ, ನಮ್ಮ ಮನಸ್ಸು ಶ್ವಾಸದೊಡನೆ ಇದೆ, ಜೊತೆಗೆ ನೀವು ನನ್ನ ಕೇಳಿಸ್ಕೊಳ್ತಾ ಇದ್ದೀರಿ, ಪಾಲಿಸ್ತಾ ಇದ್ದೀರಿ. ಇದೆಲ್ಲ ಸೇರಿ ನಾವೀಗ ಯೋಗ, ಧ್ಯಾನ, ಪ್ರಾಣಾಯಾಮ ಆಗ್ತಾ ಇದೆ ಅಂತ ನೀವೀಗ ಮನಸ್ಸಿನಲ್ಲಿ ಅನ್ಕೊಳ್ಳಿ. ದೀರ್ಘವಾದ ಶ್ವಾಸ, ಬ್ರೀತ್ ಔಟ್ ಫ್ರಮ್ ದ ಮೌತ್. ಎರಡು ಹಸ್ತಗಳನ್ನ ಜೋಡಿಸಿ ಪ್ರಥಮ ಹಂತದ ಕ್ಲೆನ್ಸಿಂಗ್ ಈಗ ಆಗಿದೆ. ಇದು ಯಾವುದು ಪ್ರಾಣಾಯಾಮ ಅಲ್ಲ, ಇವೆಲ್ಲ ಕ್ಲೆನ್ಸಿಂಗ್, ಶುದ್ಧೀಕರಣ ಅಂತ ಹೇಳ್ತೀವಿ. ಹಾಗೆ ದೇಹ ಮನಸ್ಸು ಒಗ್ಗೂಡಿಕೊಂಡಿದೆ. ಈಗ 3 ಬಾರಿ ಓಂಕಾರದ ಉಪಾಸನೆ. ಶ್ವಾಸವನ್ನ ಒಳಗ್ ತಗೊಳ್ಳಿ. ಓ breathe in. ಓಂ. Breathe in. ಓಂ. ಸೂರ್ಯಾಯ ನಮಃ. ಚಂದ್ರಾಯ ನಮಃ. ವಾಯುವೇ ನಮಃ. ಪೃಥ್ವಿಯೇ ನಮಃ. ಜಲಾಯ ನಮಃ. ಪಂಚಭೂತಾಯ ನಮಃ. ಪಂಚಕೋಶಾಯ ನಮಃ. ಪಂಚಪ್ರಾಣಾಯ ನಮಃ. ಓಂ ಶಾಂತಿ. ಭೌ ಅಂದ್ರೆ ನಿಮ್ಮ ದೇಹ. ಓಂ ಧೌ ಶಾಂತಿ. ಶಾಂತಿರೇವ ಶಾಂತಿ. ಓಂ.
ಶಾಂತಿ ಶಾಂತಿ ಶಾಂತಿ. ಎರಡು ಹಸ್ತಗಳನ್ನ ಉಜ್ಜಿ ಕಣ್ಣುಗಳ ಮೇಲೆ ಸಂಪೂರ್ಣವಾಗಿ ಹಸ್ತವನ್ನ ಮೂಗಿನ ಆದಿಯಾಗಿ ಕವರ್ ಮಾಡಿ, ಹಸ್ತ ಎಷ್ಟು ರಪ್ಪಾಗಿರ್ಬೇಕು, ಘರ್ಷಣೆ ಆಗಿರ್ಬೇಕು ಅಂತ ಹೇಳಿದ್ರೆ, ಹಸ್ತಗಳನ್ನ ನಿಮ್ಮ ಮುಖದ ಮೇಲೆ ಮೂಗಿನ ಮೇಲೆ ಇಟ್ಟಾಗ ಮ್ಯಾಚ್ ಬಾಕ್ಸ್ ಬೆಂಕಿ ಪಟ್ಟಣದ ವಾಸನೆ ಬರ್ಬೇಕು ನಮ್ಮ ಮೂಗಿಗೆ. ಆ ವಾಸನೆಯನ್ನ ನಾವು ಎಳ್ಕೋಬೇಕು. ಅದೇ ಶಕ್ತಿ, ಅದೇ ಎನರ್ಜಿ, ಅದು ಸಂಪೂರ್ಣವಾಗಿ ಹೀಲ್ ಮಾಡ್ಬಿಡುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಏನೆಲ್ಲ ಇರುತ್ತೆ ಪ್ರತಿಯೊಂದು ಬೇಡದ ಎನರ್ಜಿಯನ್ನ ಹೀಲ್ ಮಾಡುತ್ತೆ. ಸಮಯ ಸಿಕ್ಕಿದಾಗ ಅವಾಗ ನಿಮ್ಮ ವರ್ಕ್ ಪ್ರೆಷರ್ ಮಧ್ಯೆ ಅವಾಗ ಹಾಗೆ ಮಾಡ್ತಾ ಇರಿ. ತಗೊಳ್ಳಿ, ಧೀರವಾಗಿ ತಗೊಳ್ಳಿ ಒಳಗಡೆ. ಉಸಿರನ್ನ ಬಿಗಿ ಹಿಡಿದು ಇಡೀ ಶರೀರವನ್ನ ಮೇಲ್ಭಾಗಕ್ಕೊಂದ್ಸಲ ಎಳಿರಿ, ಸಂಪೂರ್ಣವಾಗಿ ಎಳಿರಿ. ಉಸಿರನ್ನ ಬಿಟ್ಟ ದೇಹವನ್ನ ಸಡಿಲಗೊಳಿಸ್ತಾ ನಿಧಾನವಾಗಿ ಕರಗಳನ್ನ ಕೆಳಗಿಳಿಸ್ತಾ ಕಣ್ಣನ್ನ ತೆರೆದು ಕರದರ್ಶನವನ್ನ ಮಾಡಿ. ಮುಂದೆ ಬಾಗಿ ನಾನು ಎಂಬುವ ಅಹಮನ್ನ ತೊರೆದು ವಿನಮ್ರ ಭಾವನೆಯಿಂದ ನಮಸ್ತೆ ಅಂತ ಹೇಳಿ, ಹಾಗೆ ಅಷ್ಟೇ ಬಹಳ ಪ್ರೀತಿಯಿಂದ ನಿಮ್ಮ ಎಡಭಾಗದ ಸಹಪಾಠಿಗೂ ಹಾಗೆ ನಿಮ್ಮ ಬಲಭಾಗದ ಸಹಪಾಠಿಗೂ ನಮಸ್ಕಾರ ವಿನಿಮಯವನ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭ ಮುಂಜಾನೆ ಮತ್ತು ಹಾರ್ಟ್ಲಿ ವೆಲ್ಕಮ್. ಎಲ್ರು ಮೇಲ್ ಬನ್ನಿ. ನಿಮ್ಮ ಮಂಡಿ ಕಾಲುಗಳೆಲ್ಲ ಸ್ವಲ್ಪ ಫ್ರೀ ಮಾಡಿ. ಸ್ಟಾರ್ಟ್ ಮಾಡಿ. 1 2 3 4 5 6 7. ಬಾಡಿಯಲ್ಲಿ ಫ್ರೀ ಬಿಡಿ, ಆರಾಮಾಗಿ ಫ್ರೀ ಬಿಡಿ, ಟೈಟ್ ಆಗಿ ಇಟ್ಕೋಬೇಡಿ. ರೈಟ್. 6 7 8. ಸ್ಮೈಲ್ ಇಲ್ಲಿ ಸ್ವಲ್ಪ. 9 10 11 12. ಅನ್ನೋದು ಯಾರಾದ್ರೂ ಸ್ಮೈಲ್ ಅಂತಾರ. 13 14 15 16 17. ನನ್ನ ಸಂಭ್ರಮ ಇವತ್ತು. ನನ್ಗೆ ಶ್ರೀನಿವಾಸ್ ಸರ್ ಬಂದಿರೋದೇ ಸಂಭ್ರಮ. ನಮ್ಮ ಎಲ್ರು ಒಂದ್ ಕ್ಲಾಸ್ ಕೊಡಿ. ಹಾಗೆ ಗುಡ್. ಎರಡೂ ಕೈಯನ್ನ ಮೇಲ್ ತಗೊಳ್ಳಿ. ಇವಾಗ ಬಾಡಿ ಸ್ವಲ್ಪ ಫ್ರೀ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20. ಆರಾಮಾಗಿ ಕೈಯನ್ನ ಕೆಳಗಿಳಿಸಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರನ್ನ ಆಚೆ ಹಾಕಿ ರೈಟ್. ಕಾಲನ್ನ ಜೋಡಿಸಿ. ಇವಾಗ ಕೈಯನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಇವತ್ತು ಪವರ್ ಯೋಗ ಕೊಡಲ್ಲ, ಬಟ್ ಸಾಧಾರಣ ಯೋಗಕ್ಕೆ ಸ್ವಲ್ಪ ಪವರ್ ಕೊಟ್ಬಿಟ್ಟು ಹೇಳ್ಕೊಡಿ. ಓಕೆನಾ? ಮತ್ತು ನಿಮ್ಗೆ ಸೆಷನ್ ರೆಕಾರ್ಡ್ ಆಗಿರುತ್ತೆ ನಿಮ್ಗೆ. ಮತ್ತೆ ನಮ್ಮ ಶಿಬಿರ ಆದ್ಮೇಲೆ ನೀವು ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ಗೆ ನೀವು ಫೋಕಸ್ ಮಾಡ್ಕೊಳ್ಳಿ, ಅದನ್ನ ಹಾಕೊಂಡು. ಅದರ್ವೈಸ್ ಆನ್ಲೈನ್ ಆಕ್ಸೆಸ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ಕ್ಯಾಮ್ರಾ ಸ್ವಲ್ಪ ಹಿಂದೆ ಇಡಬೇಕಾಗಿತ್ತು ಅನ್ಸುತ್ತೆ. ಇರಿ. ಕೈಯನ್ನ ಸೊಂಟಕ್ಕೆ ಬಿಡಿ. ಸೊಂಟದ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನ ಮುಚ್ಚಿ. ಈಗ 1 ಹೆಡ್ ಆಫ್. ತಲೆ ಮೇಲೋಗ್ಲಿ, ಗಲ್ಲ ಆಕಾಶವನ್ನ ನೋಡ್ಲಿ. 2 ಕಂಡವನ್ನ ಎದೆಗೆ ಸಾರಿಸಿ ಬ್ರೀತ್ ಔಟ್ ಮಾಡಿ. ಯೋಗ ಅಂದ್ರೆ ಓನ್ಲಿ ಬ್ರೀತ್ 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 ಅನ್ನೇ ಫೋಕಸ್ ಮಾಡಿ. 1 ಬ್ರೀತ್ ಇನ್, ಹೆಡ್ ಅಪ್. 2 ಬ್ರೀತ್ ಔಟ್, ಹೆಡ್ ಡೌನ್. 3 ಅಪ್, 4 ಡೌನ್. ಯಾರೆಲ್ಲ ಕಾಲಿಗೆ ಗ್ಯಾಪ್ ಇದೆ ಇನ್ನೊಂದ್ಸಲ ಜಾಯಿನ್ ಮಾಡಿ. ಫಿಸಿಕಲಿ ಫೀಲ್ ಆಗ್ತಾ ಇರ್ಬೇಕು. ಹೆಬ್ಬೆರಳು ತಾಗಿರ್ಬೇಕು, ಹಿಮ್ಮಡಿ ತಾಗಿರ್ಬೇಕು. ಓಕೆ, ರೆಡಿ. 5 6 7 8 9 10. ಸೆಂಟರ್ ರಿಲ್ಯಾಕ್ಸ್. ಈಗ ಮಧ್ಯಮ ಶ್ವಾಸ ಒಳಗೆ, ಎಡಪಾರ್ಶ್ವ ಶ್ವಾಸ ಹೊರಗೆ. ನಿಮ್ಮ ಕುತ್ತಿಗೆಯನ್ನ ಎಡಭಾಗಕ್ಕೆ ಬಾಗಿಸಿ ಚೆನ್ನಾಗಿ. ಬಲ ಕುತ್ತಿಗೆ ಭಾಗ ಎಳಿಬೇಕು ಚೆನ್ನಾಗಿ. ಶೋಲ್ಡರ್ ಮೇಲೆ ಎತ್ಬೇಡಿ. ಶೋಲ್ಡರ್ ಎಲ್ಲಿದೆಯೋ ಅಲ್ಲಿಗೆ ನಿಮ್ಮ ಕುತ್ತಿಗೆಯನ್ನ ಎಳ್ಕೋಬೇಕು. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್ ಸೈಡ್. ಕಂಟಿನ್ಯೂ ಮಾಡಿ. 1 ಲೆಫ್ಟ್, 2 ರೈಟ್ ಸೈಡ್, 3 ಲೆಫ್ಟ್ ಸೈಡ್, 4 right side, 5,
6, 7, 8, 9, 10. Center relax. ಶರೀರ ಇನ್ನು ಸಡ್ಲ ಮಾಡಿ ನಿಮ್ ಶೋಲ್ಡರ್ಸ್ ಎಲ್ಲ ಫ್ರೀ ಮಾಡ್ಕೊಳ್ಳಿ. ನಿಮ್ಮ ನೆಕ್ ರೊಟೇಷನ್ ಕ್ಲಾಕ್ ವೈಸ್. ಮೇಲ್ ಹೋಗುವಾಗ ಬ್ರೀತ್ ಇನ್, ಕೆಳಭಾಗ ಬರುವಾಗ ಬ್ರೀತ್ ಔಟ್. ಕಂಟಿನ್ಯೂ ಮಾಡಿ. 1, 2, ಶ್ವಾಸ ಕೊಡಿ. 3, 4, 5, ಉಸಿರು ತಗೊಳ್ಳಿ. 6, 7, 8, 9, 10. Good. Opposite. 1, 2, 3, 4, 5, 6, 7, 8, 9, 10. Good. ಕೈಯನ್ನ ಕೆಳಗಿಳಿಸಿ, ಮನಸ್ಸನ್ನ ಎರಡೂ ಭುಜದ ತುದಿಯಲ್ಲಿ ಕೇಂದ್ರೀಕರಿಸ್ಕೊಳ್ಳಿ. ಬಾಡಿ ಫ್ರೀ ಮಾಡಿಕೊಂಡು 1, 2, 3, 4, 5, 6, 7, 8, 9, 10, 11, 12, 13. ಜಸ್ಟ್ ಚೆನ್ನಾಗಿ ಎರಡು ಬಿಸಾಕ್ಬೇಕು. 14, 15, 16, 17, 18, 19, 20. ಎಡಗೈ ಎಡಭಾಗಕ್ಕೆ, ನಿಮ್ಮ ಹೆಬ್ಬೆರಳನ್ನ ಮಧ್ಯಭಾಗಕ್ಕೆ ಲಾಕ್ ಮಾಡ್ಕೊಳ್ಳಿ. ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ಮುಂಭಾಗಕ್ಕೆ ಮತ್ತೊಮ್ಮೆ ಕಾಲನ್ನ ಜೋಡಿಸ್ಕೊಳ್ಳಿ. ಮುಂಭಾಗಕ್ಕೆ 1, 2, 3, 4, 5, 6, 7, 8, 9, 10. Back. 1, 2, 3, 4, 5. Back, back. 6, 7, 8, 9, 10. Hand down. Take a deep breath. Breathe out from the mouth. ಬಲಗೈ ಬಲಭಾಗಕ್ಕೆ, ಬಲ ಹೆಬ್ಬೆರಳು ಬಲ ಭುಜದ ಮೇಲೆ ಮುಂಭಾಗಕ್ಕೆ. 1, 2, 3, 4, 5, 6, 7, 8, 9, 10. Back. 1, 2, 3, 4, 5, 6, 7, 8, 9, 10. Right. Both the hands. Stop. Both the hands on the shoulder. ಮುಂಭಾಗಕ್ಕೆ 20 ಕೌಂಟ್. ಎಷ್ಟು ಸ್ಪೀಡ್ ಆಗತ್ತೆ ವೇಗ, ಯಾವುದು ಶ್ವಾಸದ ವೇಗ ಮತ್ತು ನಿಮ್ಮ ಎಲ್ಬೋ ವೇಗ ಎರಡೂ ಹೊಂದಬೇಕು. ಅದ್ರ ಜೊತೆ ಮೈಂಡ್ ಓಡ್ತಾ ಇರ್ಬೇಕು. ಸೊ ನಿಮ್ಮ ದೇಹ, ಮನಸ್ಸು, ಶ್ವಾಸ ಒಂದ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Back. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಹಾಗೆ ಇರಲಿ. ಜಸ್ಟ್ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಹಾಗೆ ಇರ್ಲಿ. ಇಲ್ಲಿಂದ ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇದನ್ನೇ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Relax. Take a deep breath. Breathe out from the mouth. ಕಾಲ್ ಸ್ವಲ್ಪ ಒಂದು 2-3 inches ಅಗಲ ಇಟ್ಕೊಳ್ಳಿ. ಇಲ್ಲಿಂದ ನೋಡಿ. 1, 2, twist ಮಾಡಿ, twist ಮಾಡಿ, twist ಮಾಡಿ, twist ಮಾಡಿ. ಓಕೆ, ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ವೆರಿ ಗುಡ್. ಉಸಿರು ತಗೊಳ್ಳಿ. ಉಸಿರನ್ನ ಬಿಡಿ. ಎಲ್ಬೋನ ಹೀಗಿಟ್ಕೊಳ್ಳಿ. ಎಲ್ಬೋ ಪಾಯಿಂಟ್ ಔಟ್ ಮಾಡೋಣ. ಲೈಕ್ ಕಿಕ್ಕಿಂಗ್ ಬ್ಯಾಕ್. ಬ್ಯಾಕ್ ಸೈಡ್ ಇರೋರ್ನ ನೋಡಿ. ನೋಡಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1, 2, 3, 4, 5. ಮೊಬೈಲ್ ಬಿಡಿ. ಪ್ರಾಕ್ಟೀಸ್ ಮಾಡಿ. 6, 7, 8, 9, 10, 11, 12, 13, 14, 15, 16, 17, 18, 19, 20. ರೈಟ್. ಕೈಯನ್ನ ಕೆಳಗಿಳಿಸಿ.
ದೀರ್ಘವಾದ ಶ್ವಾಸ ತಗೊಳ್ಳಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ರೈಟ್. ಈಗ ಕೈಯನ್ನ ಮುಂಭಾಗದಲ್ಲಿ ಕೊಡಿ. ರೈಟ್. ಕಂಟಿನ್ಯೂಸ್ ಆಗಿ ಫಾರ್ವರ್ಡ್ ರೊಟೇಷನ್ ಸ್ಟಾರ್ಟ್. 1 2 3 4 5 6 7 8 9 10. ಸ್ಪೀಡ್ ಆಗಿ ಹೋಗ್ಲಿ, ಸ್ಪೀಡ್ ಆಗಿ ಹೋಗ್ಲಿ, ಸ್ಪೀಡ್ ಆಗಿ ಹೋಗ್ಲಿ. 7 8 9 10 11 12 13 14 15 16 17 18 19 20. Back quick start. 1 2 3 4 5. ಶ್ವಾಸ ಶ್ವಾಸ ಬೇಕಿರದ ಶ್ವಾಸ. 1 ಬಾಯಿ ಬಿಡಬಾರ್ದು, ಮೂಗಲ್ಲಿ. 2 3 4 5 6 7 8 9 10 11 12 13 14 15 16 17 18 19 20. Hand down, take a deep breath. Breathe out from the mouth. ಗುಡ್. ಕೈಯನ್ನ ಸ್ವಲ್ಪ ಡಯಾಗ್ನಲ್ ಆಗಿ ಹೀಗೆ ಹಗುರವಾಗಿ ಆರಾಮಾಗಿ ಹೀಗೆ ಇಟ್ಕೊಳ್ಳಿ. ಹೀಗೆ ಸುಮ್ನೆ ಹೀಗೆ ಇಟ್ಕೊಳ್ಳಿ. ಇಷ್ಟು ಲೂಸ್ ಅಲ್ಲಿ ಇಟ್ಕೊಳ್ಳಿ ಎರಡು ಕೈ. ಓಕೆ, ಸುಮ್ನೆ ಹೀಗೆ ಮಾಡಿ. 1 2 3 4 5 6 7 8 9 10. ಅಲ್ಲಿಂದ ಬಹಳ ಹಗುರವಾಗಿ ಲೆಫ್ಟ್ ರೈಟ್ ಟ್ವಿಸ್ಟ್ ಮಾಡ್ತಾ ಬನ್ನಿ. ಬ್ರೇಕ್ ಔಟ್ ಮಾಡ್ತಾ ಹೋಗಿ. ಲೆಫ್ಟ್ right, left, right, left, right. Breathe out, breathe out. 1 2 3 4 5 6 7 9 10 11 12 13 14 15 16 17 18 19 20. Relax. ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ. ವೆರಿ ಗುಡ್. ಕೈಯನ್ನ ಶೋಲ್ಡರ್ಗೆ ಮುಂಭಾಗದಲ್ಲಿ. ಈಗ ನಿಮ್ಗೆ ಯೋಗಿಕ್ ಎಕ್ಸರ್ಸೈಸು ಆಗ್ಬೇಕು, ಪ್ರಾಣಾಯಾಮನೂ ಆಗ್ಬೇಕು, ಧ್ಯಾನನೂ ಆಗ್ಬೇಕು, ಆಸನನೂ ಆಗ್ಬೇಕು. ಮೊದಲ ಆಸನಕ್ಕೆ ನೀವೆಲ್ಲರೂ ಎಂಟ್ರಿ ಕೊಡ್ತಾ ಇದ್ದೀರಿ. ಚೇರ್ ಪೋಸ್ಚರ್ ನಿಮ್ಗೆಲ್ಲ ಗೊತ್ತು, ಯೂಶುವಲ್ ಆಗಿ ಮಾಡ್ತೀರಿ. ಇಲಾಖೆಯಲ್ಲಿ ಒಂದು ಒಳ್ಳೆ ಎಕ್ಸರ್ಸೈಸ್ ನಿಮ್ಗೆ. ಓಕೆ, ಎಂಗೇಜ್ ಮಾಡಿ. ಕೈಯನ್ನ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಉಸಿರು ತಗೊಳ್ಳಿ ಎಲ್ಲರೂ. ಬ್ರೀತ್ ಔಟ್. ಆಫ್ ಮಂಡಿ ನೇರವಾಗಿ ನೋಡಿ. ಈ ಮಂಡಿಗೆ ಹೀಗೆ ಹಿಪ್ಪು ಬರ್ಬೇಕು ಮತ್ತು ಪ್ರೆಷರ್ ಇಲ್ಲ. ಯಾರ್ಯಾರಿಗೆ ಎಷ್ಟಾಗತ್ತೆ ಅಷ್ಟನ್ನ ಸಿನ್ಸಿಯರ್ ಆಗಿ ಮಾಡಿದ್ರೆ ಸಾಕಷ್ಟೇ. ರೆಡಿ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಬ್ರೀತ್ ಇನ್ ಅಪ್, ಕೈ ಹಾಗೆ ಇರ್ಲಿ. ಬ್ರೀತ್ ಔಟ್ ಡೌನ್. 5 6 ಸೂಪರ್. 7 8 9 10. ಶ್ವಾಸ. 11 breathe in, 12 breathe out. ಬನ್ನಿ ಶ್ವಾಸದ ರಿದಮ್. 13 14 15 16 17 17 ಎಲ್ಲಿ ಮೇಲೆ 18 19 20. ಹೀಗೆ ಇರಿ. ಇವಾಗ ಕೈಯನ್ನು ಹೀಗಿರೋದು ಮುಂದಕ್ಕೆ ಚಾಚಿ ನೋಡಿ. ಎಲ್ಲದು ಹೀಗಿದೆ, ಮುಂದಕ್ಕೆ ಚಾಚಿ. ಹೀಗೆ ಮುಂದಕ್ಕೆ ಚಾಚಿ. ನೇರ ದೃಷ್ಟಿ, ಪ್ರಸನ್ನ ಪರಿಸರಾಗಿ. ಈಗ ಹಾಗೆ ಇರಿ. 1 ಬ್ರೀತ್ ಇನ್ ಮಾಡಿ, ಅಲ್ಲೇ ಇರಿ. 2 ಬ್ರೀತ್ ಔಟ್, ಸ್ಮೈಲ್ ಕೊಡಿ, ಅಲ್ಲೇ ಇರಿ, ಮೇಲ್ ಬರೋಂಗಿಲ್ಲ. 3 4 5 6 7 8 9 10 9. ಇಷ್ಟೊತ್ತವರೆಗೂ ಮಾಡಿದ್ದು ನಿಮಗಾಗಿ. ನೆಕ್ಸ್ಟ್ ಮಾಡೋದು ಎನರ್ಜಿಗಾಗಿ. ಕಮಾನ್, ಕುರಿ 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 ಕಮನಿ. ಆಯ್ತು ಆಯ್ತು ಆಯ್ತು, ಕುರಿ. 11 12 13 14 15 16 17 18 19. Inhale up, exhale, hand down. Left, right, left, right. 1 2 3 4 5 6 7 8 9 10. Center relax. Right leg ಬಲಗ. ಈಗ ಒಂದು ಆಸನ ಮಾಡಿದ್ರಿ ಅಲ್ವಾ, ನಿಮ್ಗೆ ಸ್ವಲ್ಪ ಸಡ್ಲ ಬೇಕಲ್ಲ. ಯಾರಿಗೆಲ್ಲ ನಿಮ್ಮ ಪೆಲ್ವಿಸ್, ನೀಸ್, ಆಂಕಲ್, ಟೋಸ್ ಎಲ್ಲ ಜಾಯಿಂಟ್ಸ್ ಫ್ರೀ ಆಗ್ಬೇಕು,
ಕೈ ಹೀಗಿಟ್ಕೊಳ್ಳಿ ಎಲ್ಲರೂ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಬರ್ಲಿ ಶ್ವಾಸ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕಾಲನ್ನ ಕೆಳಗಿಳಿಸಿ ಶ್ವಾಸವನ್ನ ಒಳಗೆ ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್. ಈಗ ಎಡಗಾಲನ್ನ ಮೇಲೆ ತಗೊಳ್ಳಿ. ಲೆಫ್ಟ್, ರೈಟ್, ಲೆಫ್ಟ್, ರೈಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ತಗೊಳ್ಳಿ. ಉಸಿರನ್ನ ಬಿಡಿ. ಬದಲಾವಣೆ ಬದಲಾವಣೆ ಜಗದ ನಿಯಮ. ವ್ಯವಸ್ಥೆ ಹಿಂಗೆ ಇದೆ ಅಂತ ಹಂಗೆ ಬಿಟ್ರೆ ಅದು ಹಂಗೆ ಇರುತ್ತೆ. ನಾವು ನೀವೆಲ್ಲ ಸೇರಿ ಏನ್ ಮಾಡ್ಬೇಕು? ಬದಲಾಯಿಸ್ಕೋಬೇಕು. ಅದ್ರ ಪ್ರಭಾವ ಏನು? ಏನಿದು? ಕಾಲರ್ ಮೈಕ್. 2 ವರ್ಷದಿಂದ ನಾನು ಬಹಳ ಸಫರ್ ಮಾಡಿದ್ದೆ. ಅವಾಗ್ಲೂ ಮೇಡಮ್ ಇತ್ತು ಕೆಟ್ಟೋಗಿದೆ, ಇವತ್ ಬಂತು. ಕೊಡಿ ಕ್ಲಾಸ್. ಓಕೆ, ಯಾರಿಗೆ ಸರ್? ಶ್ರೀನಿವಾಸ್ ಸರ್ಗೆ ಕೊಡಿ ಕ್ಲಾಸ್. ಈಗ ನೋಡಿ, ಯಾಕೆ ಮನೆಯ ಯಜಮಾನ ಇರ್ಬೇಕು ಅಂದ್ರೆ ಮಕ್ಕಳ ಆಗು ಹೋಗುಗಳು ಗಮನಕ್ಕೆ ಗೊತ್ತಾಗ್ಬೇಕು. ನಿನ್ನೆ ಅವ್ರು ಇರ್ಲಿಲ್ಲ, ನಮ್ಗೆ ಸಿಗ್ಲಿಲ್ಲ. ಇವತ್ತು ಅವ್ರು ಬಂದ್ರು, ನಮ್ಗೆ ಸಿಕ್ತು. ನಮ್ಗೆ ಚಾಕ್ಲೇಟ್ ಕೊಟ್ಟರು ಅಷ್ಟೇ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನೋಡಿ ಈಗ ಎಂತ ಒಂದು ಸ್ಮೈಲ್ ಇದೆ. ಹಾಗೆ ಗುಲ್ಬರ್ಗಕ್ಕೆ ಹೋದಾಗ ಅಲ್ಲಿ UPS ಇರ್ಲಿಲ್ಲ. UPS ಹಾಸ್ಪಿಟಲ್ ಬಂದಿದ್ದೀನಿ. ಅದು ಬೇಕು. ಏನು ನೆಸಿಟಿ ಇಲ್ಲ, ಪ್ರೈಮರಿ ಹಂತದ ನೆಸಿಟೀಸ್ ಇರುತ್ತೆ, ಅವು ಇರ್ಬೇಕು. ಅವು ಇದ್ರೇನೆ ಸರಿ. ಏನಂತೀರಿ? ಹೌದಲ್ಲ? ರೈಟ್. ಹ್ಯಾಂಡ್ ಆನ್ ದ ಫ್ರಂಟ್. 1, 2, 3, 4, 5, 6. ಎಲ್ಲರೂ ಇವಾಗ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಡಮ್ ಬರ್ತಾರೆ, ಕ್ಲಾಸ್ ಅಲ್ಲ ಸನ್ಮಾನ ಮಾಡ್ಬೇಕು. ಸನ್ಮಾನ ಯಾರು ಮಾಡ್ಬೇಡಿ. ಸನ್ಮಾನಕ್ಕೆ ನಾನು ಬಂದಿಲ್ಲ. ನನ್ಗೆ ನಿಮ್ಮ ಆರೋಗ್ಯ ಬೇಕು, ನಿಮ್ಮ ಫಿಟ್ನೆಸ್ ಬೇಕು, ಸಮಾಜದ ಸ್ವಾಸ್ಥ್ಯ ಬೇಕು. ಫಿಟ್ ಇಂಡಿಯಾ. ಏನ್ ಬೇಕು? ಫಿಟ್ ಇಂಡಿಯಾ. ಹೇಳಿ ಜೋರಾಗಿ. ಫಿಟ್ ಇಂಡಿಯಾ ಯಾರು ಮಾಡ್ಬೇಕು? ಯಾರ ಕೈಯಲ್ಲಿದೆ? ಹೇಳಿ. ಪೊಲೀಸ್ ಅಂದ್ರೆ ಏನು? ಸಾರಿ. ರೈಟ್. ಈಗ 2 ಇಂಚ್ ಗ್ಯಾಪ್ ಇನ್ ಬಿಟ್ವೀನ್ ಬೋತ್ ದ ಲೆಗ್ಸ್. ಹೀಗೆ ಇರಲಿ. ಮೋಸ್ಟ್ಲಿ ನನ್ನ ವಾಯ್ಸ್ ಇವತ್ತು ನಿಮ್ಗೆ ಡಿಸ್ಟರ್ಬ್ ಮಾಡ್ಬೋದು. ನೆನ್ನೆ ಕಂಟಿನ್ಯೂಸ್ 1 hour ಭಕ್ತಿ ಯೋಗ ಆಗಿದೆ. ಅಂಡ್ ನಿದ್ರೆ ಇರಲ್ಲ. ನೈಟ್ ವರ್ಕ್, ಡೇ ವರ್ಕ್, ರೆಸ್ಟ್ಲೆಸ್ ಅಂಡ್ ಜರ್ನಿ ಮೋಸ್ಟ್ಲಿ ಅದರಿಂದ ಎಫೆಕ್ಟ್ ಆಗ್ಬೋದು. ಅಂಡ್ ವಾಟರ್. ಸೊ ಎಕ್ಸ್ಕ್ಯೂಸಿವ್ಲಿ ಇಂಟರ್ಲಾಕ್ ಮಾಡಿ. ಓಕೆ. ಈಗ ನೀವು ಮಾಡ್ತಾ ಇರುವಂತದ್ದು 2ನೇ ಆಸನ, ತಾಡಾಸನ. ಅರ್ಥ ಆಯ್ತಲ್ಲ? ರೆಗ್ಯುಲರ್ ಆಗಿ ನೀವು ಹಠ ಯೋಗದಲ್ಲಿ ಒಂದೇ ರೀತಿ ಹೀಗೆ ನೋಡಿ, ಒಂದೇ ರೀತಿ ಹೀಗೆ ಮಾಡಿರ್ತೀರಿ. ರೈಟ್. ಇದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಕೊಟ್ಟು ನಿಮ್ಗೆ ಮಾಡಿಸ್ತಾ ಇರ್ತೀನಿ. ಇಲ್ಲಿ ಏನಿದಿರೋ ಇಲ್ಲಿಂದನೇ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ನಿಮ್ಮ ಹಿಮ್ಮಡಿಯನ್ನ ನೆಲಕ್ಕೆ ಟ್ಯಾಪ್ ಮಾಡಿ. ಹಿಮ್ಮಡಿಯನ್ನ ನೆಲಕ್ಕೆ ಟ್ಯಾಪ್ ಮಾಡಿ. 1, ಬಿಡ್ಬೇಕು. ಪಿಂಚಿಂಗ್ ಪೈನ್ ಬರ್ತಾ ಇರ್ಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ವೆಲ್ ಡನ್. ಹಾಗೆ ಇರಿ, ಬಿಡಕ್ ಹೋಗ್ಬೇಡಿ. ಇಲ್ಲಿಂದ ಸುಮ್ನೆ ಬ್ಯಾಕ್ಗೆ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಎಷ್ಟಾಗತ್ತೆ ಅಷ್ಟು ಹಿಂದೆ ಹೇಳ್ಕೊಳ್ಳಿ. ಹೊಕ್ಕಳ ಕಟ್ ಆಗ್ತಾ ಇದೆ ಅನ್ನೋ ಫೀಲ್ ಆಗ್ಬೇಕು. ಬ್ಯಾಕ್ ಸ್ವಲ್ಪ ಪಿಂಚಿಂಗ್ ಬರ್ಬೇಕು. ತುಂಬಾ ಓವರ್ ಸ್ಟ್ರೆಚ್ ಮಾಡಬೇಡಿ, ನೋಡ್ಕೊಂಡ್ ಮಾಡಿ. 1, 2, 3, 4, 5, 6, 7, 8, 9, 10. ಅಲ್ಲೇ ಹೋಲ್ಡ್ ಮಾಡಿ. 1, 2,
3, 4, 5, 6, 7, 8, 9, 10. ನೇರ ಮಾಡಿ ಹಾಗೆ ಇರಿ. ಸೊಂಟ ಮಾತ್ರ ತಿರುಗಿಸಿ. 1, 2, 3, 4, 5, 6, 7, 8, 9, 10. ಆಪೋಸಿಟ್ ಮಾಡಿ. ಶ್ವಾಸ ಬರ್ಲಿ. 1, 2, 3, 4, 5, 6, 7, 8, 9, 10. ಕಾಲು ಜೋಡಿಸ್ಕೊಡಿ. ಇವಾಗ 1 ಇಂಚ್ ಅಷ್ಟು ಗ್ಯಾಪ್ ಇರಲಿ. ಕೈಯನ್ನ ಫುಲ್ ಎಳ್ಕೊಳ್ಳಿ. ಶ್ವಾಸ ತಗೊಳ್ಳಿ. 1, ಲೆಫ್ಟ್ ಬನ್ನಿ. ಲೆಫ್ಟ್ ಅಲ್ಲಿ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಅಲ್ಲೇ ಹೋಲ್ಡ್ ಮಾಡಿ. ಅಲ್ಲೇ ಇರಿ. 5 ಶ್ವಾಸ ಮಾಡಿ. 1, 2, 3, 4, 5, 6, 7, 8, 9, 10. ಸೆಂಟರ್ ಬನ್ನಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಈಗ ನಿಮ್ಮ ಬಲಭಾಗಕ್ಕೆ ಕಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹೋಲ್ಡ್ ಮಾಡಿ ಅಲ್ಲಿ. 1, 2, 3, 4, 5, 6, 7, 8, 9, 10. ಸೆಂಟ್ರಿಗೆ ಬನ್ನಿ. ಸೆಂಟ್ರಲ್ಲಿ ಕೈಯನ್ನು ಸಂಪೂರ್ಣವಾಗಿ ಇಡಿ. 1, 2, ಕ್ಲಾಕ್ ವೈಸ್ ನಲ್ಲಿ ಸ್ಟಾರ್ಟ್ ಮಾಡಿ. 1, 2, 3. ಎಲ್ಬೋ ಸ್ಟ್ರೈಟ್ ಆಗ್ಲಿ. ಎಲ್ಬೋ ಸ್ಟ್ರೈಟ್. 3, 4, 5. ಹೀಗೆ 6, 7, 8, 9, 10. ಆಪೋಸಿಟ್. 1, 2, 3, 4, 5, 6, 7, 8. ಕೈ ಬಿಡಬೇಡಿ. 9, 10. ಹಿಪ್ಪನ್ನು ಹಿಂದೆ ಕಳಿಸಿ. ಕೈಯನ್ನ ಮುಂದಕ್ಕೆ ಚಾಚಿ. ಓಕೆ, ಫುಲ್ ಮುಂದೆ ಚಾಚಿ. ನೇರ ದೃಷ್ಟಿ. ನೇರ ದೃಷ್ಟಿ. ಸೊಂಟಕ್ಕೆ ನೇರವಾಗಿ ದೇಹ ಬರ್ಲಿ. ದೇಹ ಎಲ್ ಶೇಪ್ ನಲ್ಲಿ ಇರ್ಲಿ. ಫೋಕಸ್ ಆನ್ ಬ್ರೀತ್. 1, ಬ್ರೀತ್ ಇನ್. ಮಂಡಿ ಟೈಟ್ ಮಾಡಿ. 2, ಅಲ್ಲೇ ಇರಿ. 3, 4, ದೇಹ ಮುಂದೆ ಕೇಳ್ಕೊಳ್ಳಿ. 5, 6, 7, 8, 9, 10. ಇನ್ನು ಸ್ವಲ್ಪ ಮುಂದಕ್ಕೆ ತಗೊಳ್ಳಿ. 11, 12, 13. Inhale up. Exhale. Hand on the trunk. Trunk ಮೇಲೆ ಹೋಗ್ಲಿ. ಈಗ ಹಿಪ್ಪನ್ನ ಮುಂದಕ್ಕೆ ತಳ್ಳಿ. ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಬರೀ ಫುಲ್ pelvis full open ಆಗ್ಬೇಕು. Thighs tight, knee tight. Push completely. Upper body back. 1, 2, 3, 4, 5, 6, 7, 8, 9, 10. ಅದೇ ರೀತಿಯಾಗಿ ಹಿಪ್ಪನಿಂದ ಕಳಿಸಿ. ಓಕೆ, ಡಯಾಗ್ನಲ್ ಆಗಿ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೆಂಟರ್ ರಿಲ್ಯಾಕ್ಸ್. ಹಾಗೆ ಉಸಿರು ತಗೊಳ್ಳಿ. ಶ್ವಾಸವನ್ನ ಹೊರ ಹಾಕಿ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು. ನೆಕ್ಸ್ಟ್ ನಿಮ್ಮ ಆಸನಕ್ಕೆ ಹೋಗ್ತಾ ಇದೀವಿ. ಅರ್ಧ ಚಕ್ರಾಸನ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು. ಓಕೆ, ಅಭ್ಯಾಸ ಇರೋರು ಟ್ರಂಕ್ ವರ್ಗು ಹೋಗಿ. ಓಕೆ, ನಾನ್ ಜಾಸ್ತಿ ಯಾಕೆ ಮಾಡಲ್ಲ ಅಂದ್ರೆ ನೀವು ಅದೇ ತರ ಟ್ರೈ ಮಾಡಕ್ ಹೋಗ್ತೀರಿ. ನಿಮ್ಗೆ ಅಭ್ಯಾಸ ಇರಲ್ಲ. ಎಷ್ಟಾಗತ್ತೆ ಅಷ್ಟು ಮಾತ್ರ ಮಾಡಿ. ನೋಡಿ, 1 ಹೇಳಿದಾಗ ಇಲ್ಲಿರ್ತೀರಿ. 2 ಹೇಳಿದಾಗ ನಿಧಾನವಾಗಿ. ಹೈ BP ಇರೋರು ಬಾಯಲ್ಲಿ ಉಸಿರು ಬಿಡಿ. ಓಕೆ,
ನಾರ್ಮಲ್ ಅಂಡ್ ಲೋ ಬಿ ಪಿ ಇರೋರು ಮೂಗಲ್ಲಿ ಉಸಿರು ಬಿಡ್ತಾ ಮುಂದೆ ಬಾಗ್ತಾ ನಿಧಾನವಾಗಿ ನಿಮ್ಮ ಆಂಕಲ್ ಗಳನ್ನ ಹಿಡ್ಕೊಂಡು ತಲೆಯನ್ನ ಒಳಭಾಗಕ್ಕೆ ತಳ್ಳಿ. ಓಕೆ, ರೆಡಿ? 1 ಬ್ಯಾಕ್, 2 ನಿಧಾನವಾಗಿ ಮಾಡಿ. ಬ್ಯಾಕ್ ಪೇನ್ ಇರೋರು ಬ್ಯಾಕ್ ಬೆಂಡಿಂಗ್ ಚೆನ್ನಾಗಿ ಮಾಡಿ. 3 ಬ್ಯಾಕ್, 4 ಫಾರ್ವರ್ಡ್. ಕಾಲು ಸೊಂಟಕ್ಕಿಂತ ಅಗಲ ಆಗಿರ್ಬಾರ್ದು. ಮೆಜರ್ಮೆಂಟ್ ತಗೊಳ್ಳಿ ಎಲ್ಲರೂ. ಕಾಲ್ ಜಾಸ್ತಿ ಅಗಲ ಇಟ್ಕೋಬೇಡಿ, ಸೊಂಟಕ್ಕೆ ನೇರವಾಗಿರ್ಲಿ. ಆಂಕಲ್ ಅನ್ನ ಹಿಡ್ಕೊಳ್ಳಿ, ಆಂಕಲ್ ಹಿಡ್ಕೊಳ್ಳಿ. ಎಲ್ಲಿ ಕೈ ಸಿಗುತ್ತೆ ಅಲ್ಲೇ ಸಾಕು. ಬೆನ್ನನ್ನ ಉದ್ದವಾಗಿ ಮುಂದಕ್ಕೆ ಚಾಚಿ ಉಸಿರನ್ನ ಬಿಡ್ತಾ ತಲೆಯನ್ನ ಒಳಭಾಗಕ್ಕೆ ತಗೊಳ್ಳಿ. ಸೊ ಎಲ್ಲಿ ಟೈಟ್ ಇದೆ, ನಿಮ್ಮ ಬಾಡಿ ಎಳಿತಾ ಇರುತ್ತೆ, ಅಲ್ಲಿ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೊಂಡು ಶ್ವಾಸವನ್ನ ಆಚೆ ಹಾಕ್ತಾ ಬನ್ನಿ. 3 ಬ್ಯಾಕ್, ಬೆಂಡ್ ಬ್ಯಾಕ್. 4 ಫಾರ್ವರ್ಡ್, ಆಂಕಲ್ ಇಟ್ಕೊಳ್ಳಿ. 5 ಬ್ಯಾಕ್, 6 ಫಾರ್ವರ್ಡ್, ತುಂಬಾ ಓವರ್ ಸ್ಟ್ರೆಚ್ ಬೇಡ. 7 ಬ್ಯಾಕ್, ನಿಮ್ಮ ಒಕ್ಕಳದಿಂದ ಎಳ್ಕೊಳ್ಳಿ. ಎಕ್ಸೇಲ್ ಫಾರ್ವರ್ಡ್, ಮುಂಭಾಗಕ್ಕಾಗಿ. ಫಾರ್ವರ್ಡ್. ಎಲ್ರು ಈಗ ಆಂಕಲ್ ಇಟ್ಕೊಳ್ಳಿ. ಎಲ್ಬೋಸ್ ಎಲ್ ಶೇಪ್ ನಲ್ಲಿ ಇರ್ಲಿ. ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತೀನಿ. ಈಗ ನೀವು ಮುಂಭಾಗಕ್ಕೆ ಬಂದ ಮೇಲೆ ಇಲ್ಲಿ ಶೋಲ್ಡರ್ಸ್ ಇದೆಯಲ್ಲ ನೋಡಿ, ಹೀಗೆ ಜರ್ಕ್ ಮಾಡ್ತಾ ಲೆಫ್ಟ್ ರೈಟ್ ಮಾಡ್ತಾ ಕೆಳಗಡೆ ಹೋಗೋ ಪ್ರಯತ್ನ ಮಾಡಿ. ರೆಡಿ? 1 2 ಜರ್ಕ್ ಮಾಡ್ತಾ ಹೋಗಿ ಶೋಲ್ಡರ್ಸ್. 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಇರಿ. 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 breathe out, 3 4 5 6 7 8 9 10. Inhale all the way, hands up. ಕೈಯನ್ನ ಭುಜಕ್ಕೆ ನೇರವಾಗಿ ಇಟ್ಕೊಳ್ಳಿ. ಸ್ವಲ್ಪ ಜಂಪ್ ಮಾಡಿ ಅಥವಾ ಕಾಲನ್ನ ಸರಿಸ್ಕೊಳ್ಳಿ. ಓಕೆ, ಬಲಪಾದವನ್ನ ಬಲಗಡೆ ತಿರುಗಿಸಿ. ದೇಹ ಸೆಂಟ್ರಲ್ ಇರ್ಲಿ. ಉಸಿರು ತಗೊಳ್ಳಿ. ಉಸಿರನ್ನ ಬಿಡ್ತಾ ಈಗ ಬಲ ಹಸ್ತವನ್ನ ಬಲಪಾದದ ಮುಂಭಾಗದಲ್ಲಿ ಎಡಗೈ ಮೇಲೋಗ್ಲಿ. ಓಕೆ, ಈಗ ಇಲ್ಲಿಂದ ಹಾಗೆ ನೋಡಿ, ನೀವು ಮಾಡಬೇಡಿ. ನೋಡಿ, 1 2. ಓಕೆ, ರೆಡಿ? 1 2. ಏನ್ ನೋಡಿ, ಗಲ್ಲ ಎಡಭುಜಕ್ಕಾಗ್ಲಿ. 3 4. ಒಂದೇ ಕಡೆ ಮಾಡ್ತಾ ಇದೀವಿ, ಎಲ್ಲ ಬಲಭಾಗದಲ್ಲಿ, ನಾಟ್ ಎಡಭಾಗ. 5 6 7 8 9 ಎಲ್ಲಿರ್ಬೇಕು? ಬ್ಯಾಕ್ ಹೋಗಿರ್ಬೇಕು. ಕೈ ಮೇಲಿರ್ಬೇಕು, ಬಲಗೈ ಮೇಲಿರ್ಲಿ. ಅಲ್ಲೇ ಹೋಲ್ಡ್ ಮಾಡಿ. 1 5 ಶ್ವಾಸ. 2 3 4 5 6 7 8 9 10. ಎಕ್ಸೇಲ್. ಬಲಗೈ ಬರ್ಲಿ ಕೆಳಗಡೆ, ಎಡಗೈ ಮೇಲೆ ಹೋಗ್ಲಿ. ಹಾಗೆ ಇರ್ಲಿ. ಹೋಲ್ಡ್ ಮಾಡಿ. ಕೈ ಕೆಳಗಡೆ ಇಡಿ. ಎಡಗೈ ಮೇಲೆ ಹೋಗ್ಲಿ. ಎಡಗೈ ಮೇಲೆ ಮಂಡಿ ಮೇಲೆ ಇಟ್ಕೊಳ್ಳೋದು ಬೇಡ. ಯಾರಿಗೆಲ್ಲ ಹಿಂಗ್ ಇಟ್ಕೊಂತೀರಿ, ಈ ಡ್ಯಾಮೇಜ್ ಯುವರ್ ನೀ, ಅಟ್ಲೀಸ್ಟ್ ಹೀಗೆ ಇಟ್ಕೊಳ್ಳಿ.
ಅಥವಾ ಹೀಗೆ ಇಟ್ಕೊಳ್ಳಿ. ಓಕೆ, ನಿಮ್ಗೆ ಎಲ್ಲೆಲ್ಲಿ ಸಾಧ್ಯ ಆಗತ್ತೆ ಹಾಗೆ. ಆದ್ರೆ ಗಲ್ಲವನ್ನ ತಿರುಗಿಸಿ, ಗಲ್ಲವನ್ನ ನಿಮ್ಮ ಶೋಲ್ಡರ್ಗೆ ಟಚ್ ಮಾಡಿ, ತಲೆಯನ್ನ ಫುಲ್ ಟ್ವಿಸ್ಟ್ ಮಾಡಿ, ಹಸ್ತವನ್ನ ನಿಮ್ಮ ಒಳಭಾಗಕ್ಕಿರ್ಲಿ, ಕೈ ಲೂಸ್ ಮಾಡಿ ಒಳಭಾಗಕ್ಕೆ ತಿರುಗಿಸಿ, ಎರಡು ನೇರವಾಗಿರ್ಲಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 4 ಯಾಕಪ್ಪ 5 ಯಾಕೆ ಮಾತಾಡ್ತೀರಿ, 6 ಚೆನ್ನಾಗ್ ಆಗ್ತಾ ಇದೆಯಲ್ಲ ಟೆನ್ಷನ್, 7 8 9 10 ಗುಡ್. ಇನ್ಹೇಲ್, ಹೀಗೆ ಇರ್ರಿ, ಕೈ ಹೀಗೆ ಇರ್ಲಿ. ಇವೆಲ್ಲ ಬಲವರ್ಧನೆ ಆಗೋ ಸಮಯ. ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ, ಎಡಗಾಲನ್ನ ಎಡಭಾಗಕ್ಕೆ, ದೇಹ ಹೀಗೆ ಇರ್ಲಿ ನೋಡಿ, ಎಡಭಾಗಕ್ಕೆ ತಿರುಗಿಸಿ ಎಡಗಾಲಿನ ಪಾದವನ್ನು. ಓಕೆ, ಈಗ ಎಲ್ಲರೂ ಬಲಗೈ ಮೇಲೋಗ್ಲಿ, ಎಡಗೈ ಕೆಳಗಡೆ ಬರ್ಲಿ, ಜೊತೆಗೆ ನಿಮ್ಮ ಕಣ್ಣು ಮತ್ತು ನೆಕ್ ತಿರುಗಿಸಿ. ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ರೆಡಿ, 1 ಬ್ಯಾಕ್, 2 3 ಬಲಗಡೆ ಮಾತ್ರ ಮಾಡ್ತಿದೀವಿ, ಎಡಗಡೆ ಅಲ್ವಾ, ಎಡಗಡೆ. ಎಷ್ಟು ಕೌಂಟ್ ಮುಗಿಸಿದ್ವಿ, 4 ಕರೆಕ್ಟ್ ಇದೆಯಾ, 5 ಓಕೆ, 6 ಬೋತ್ ಸೈಡ್ ಅಲ್ಲ, ಒಂದೇ ಸೈಡ್, 7 ತಪ್ಪು ಮಾಡ್ತಾ ಇದ್ರಿ, ವಾಪಸ್ ಬನ್ನಿ, ನೋ ಪ್ರಾಬ್ಲಮ್. ನನಗೆ ಬಹಳ ತಾಳ್ಮೆ ಇದೆ, ನೀವು 10 ಸಲ ಮಾಡಿದ್ರು ನನಗೆ ಸಂತೋಷ ಇದೆ, ಹೇಳ್ಕೊಡ್ತೀನಿ. ಆದ್ರೆ ಸರಿಯಾಗಿ ಮಾಡ್ಸೋದು ಕಲ್ಸೋದು ಅಷ್ಟೇ ನನ್ನ ಉದ್ದೇಶ. ಓಕೆ, ಕಾಲನ್ನ 3.5 ಅಡಿ ಅಗಲ ಇದೆಯಾ ನೋಡ್ಕೊಳ್ಳಿ, ಹೊಟ್ಟೆ ಸ್ವಲ್ಪ ಒಳಗೆ ಎಳ್ಕೊಳ್ಳಿ, ಮೈಂಡ್ ಫುಲ್ ಫೋಕಸ್ ಮಾಡ್ಕೊಳ್ಳಿ. ಕೈಯನ್ನ ಶೋಲ್ಡರ್ ಕಡೆ ಇಟ್ಕೊಳ್ಳಿ, ಎಡಪಾದವನ್ನ ಎಡಭಾಗಕ್ಕೆ. ಓಕೆ, ನಾನು ಈ ಕಡೆ ತಿರುಗಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಹೇಗಿರ್ಲಿ, ರೈಟ್. ಈಗ ಇಲ್ಲಿಂದನೇ ಎಲ್ರು ಕೈ ಎಡಗೈ ಮೇಲ್ ತಗೊಳ್ಳಿ, 1 2 ಎಡಗೈ ಕೆಳಗಡೆ ಬರ್ಲಿ, ಬಲಗೈ ಮೇಲೋಗ್ಲಿ, 3 4 5 6 7 8 9 10 ಅಲ್ಲೇ ಹೋಲ್ಡ್ ಮಾಡಿ. 1 2 3 4 5 6 7 8 9 10 ಓಕೆ, ಆಪೋಸಿಟ್ ಗೋ ಆಪೋಸಿಟ್ ಹಂಗೆ ಇರ್ಲಿ. ಮತ್ತೆ ಇನ್ನೊಂದ್ ಸೈಡ್ ಹೋಲ್ಡಿಂಗ್ ಇದೆಲ್ಲ, ಹೋಲ್ಡ್. 1 2 ತ್ರಿಕೋಣಾಸನ. ನೀವೆಲ್ಲ ಏನ್ ಮಾಡ್ತಿದ್ದೀರಿ, ಯಾವ ಆಸನ ಇದು, ಉತ್ಥಿತ ತ್ರಿಕೋಣಾಸನ. ಹೇಳಿ, ಉತ್ಥಿತ ತ್ರಿಕೋಣಾಸನ. ಬರ್ಲಿ ಎನರ್ಜಿ, 1 ಬ್ರೀತ್ ಇನ್, ಈಗ ಬರ್ಲಿ ಎನರ್ಜಿ, ಬ್ರೀತ್ ಇನ್ ಮಾಡಿ ಅಂದ್ರೆ ಬ್ರೀತ್ ಇನ್, 2 ಬ್ರೀತ್ ಔಟ್, 3 4 5 6 7 8 9 10 inhale up, exhale jump. 1 2 3 4 5 6 7 8 9 10 11 12 13 14 15 16 Dineshana, 16 17 19 20 both the hands. Take a deep breath. Breathe out. ಎಷ್ಟು ಜನ ಕೋಪ ಇದೆ ಇಲ್ಲಿ, ಕೋಪ ಈ ಸಿಚುಯೇಷನ್ ಅಲ್ಲ, ಜನರಲ್ ಆಗಿ ಕೋಪ
90% ಎಲ್ಲರಿಗೂ 90% ಎಲ್ಲರಿಗೂ ಇದೆ. ಪೊಲೀಸರಿಗೆ ಆಮೇಲೆ ಯಾವ್ದಾದ್ರು ಹಿಡ್ಕೊಂಡು ಹೊಡೆದು ಬಿಡ್ಬೇಕು ಅನ್ನೋ ಕೋಪ ಇರುತ್ತೆ, ಎಲ್ಲ ಗಟ್ಟಿಯಾಗಿ ಇಟ್ಕೊಂಡಿರ್ತೀರಿ. ಒಂದೊಂದ್ಸಲ ಅಳಬೇಕು ಅನ್ಸ್ತಿರುತ್ತೆ, ಅಳಕ್ಕಾಗಲ್ಲ ಅಲ್ವಾ? ಅದೆಲ್ಲ ಒಂದ್ಸಲ ಆಚೆ ಹಾಕಿ ಇವಾಗ. ಓಕೆ, ಉಸಿರು ತಗೊಳ್ಳಿ. ಸಾಕಾಗ್ಲಿಲ್ಲ. ಓಕೆ, ಈಗ ಇಟ್ಕೊಳ್ಳಿ. ನೋಡಿ, ನಾವ್ ಎಷ್ಟೇ ಸಾತ್ವಿಕರು ಅಂತ ಹೇಳಿದ್ರು ಕೂಡ ನಾವು ತಿನ್ನೋ ಆಹಾರದಲ್ಲೋ, ನಾವು ಕೇಳೋ ವಿಚಾರದಲ್ಲೋ, ನಾವು ನೋಡುವ ವಿಷಯಗಳಲ್ಲೋ ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ರಾಕ್ಷಸತ್ವ ಗುಣಗಳು ಸೇರ್ಕೊಂಡ್ಬಿಟ್ಟಿರುತ್ತೆ. ಏನಂತೀರಿ? ಹೌದಲ್ಲ? ಅವಾಗ ನಾವು ಆಚೆ ಹಾಕಿ ಕ್ಲೆನ್ಸ್, ಶುದ್ಧಿಯನ್ನ ಮಾಡ್ಕೋಬೇಕು. ಓಕೆ, ಈಗ ಎಲ್ಲರೂ ಒಂದ್ಸಲ ಕಾಳಿ ಆಗ್ಬೇಕು, ಒಂದ್ಸಲ ಶಾಂತ ಮೂರ್ತಿ ಆಗ್ಬೇಕು. ಶಾಂತ ಮೂರ್ತಿ ಬಂದು ಶಿವ, ಕಾಳಿ ಬಂದು ಶಕ್ತಿ. ಶಿವ ಶಕ್ತಿ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ, ರೆಡಿ. ಇಲ್ಲಿ ಉಸಿರು ತಗೊಳ್ತೀರಿ. ಈಗ ಏನ್ ಮಾಡಿ, ಕಾಲ್ ಬೆರಳು ಒಂದ್ ಸ್ವಲ್ಪ ಆಚೆ ಹಾಕೊಳ್ಳಿ. ಇನ್ನು ಬಿಟ್ರೆ ನಾನು ಕೊಡ್ತಾ ಇರೋದು ನಿಮ್ಮ ಲೆಸನ್ ಮುಂದುವರಿಯುತ್ತೆ. ಪದ ಹಗುರತೆ. ಬ್ರೀತಿಂಗ್. ಯಾಕೆ ಇಲ್ಲಿ ತೋರಿಸ್ಬೇಕು, ಎಲ್ಲೆಲ್ಲ ತೋರ್ಸೋದಲ್ಲ. ಈಗ ನನಗ್ ತೋರ್ಸಿ. ಕಣ್ಣು ಆಚೆ ಹಾಕ್ಬೇಕಾಚೆ. ಎಲ್ಲಿ ಕೊಡಿ. ಶಾಂತತೆ ಬರ್ಬೇಕು ಮುಖದಲ್ಲಿ. ಕಣ್ ಒಳಗಡೆ ತಗೋಬೇಕು. ಎಲ್ಲ ನಾರ್ಮಲ್ ಸ್ಥಿತಿ. ಓಕೆ, 1 2 ಬಂದ್ಬಿಡ್ಬೇಕಾಚೆ. 1 1 2 3 4 5 6 7 9 ತಗೊಳ್ಳಿ. ಉಸಿರು ಬಿಡಿ. ಸ್ವಲ್ಪ ಹಾಯ್ ಅನ್ನಿಸ್ತಾ ಇದೆಯಾ? ಓಕೆ, ಯಾರ್ಯಾರ ಮೇಲೆ ಹೋಗಿ ನೀವು ಹಗುರ ಮಾಡ್ಕೊಬೇಡಿ. ಮಾತಾಡಿ ಅವ್ನಿಗೆ ಚೆನ್ನಾಗಿ ಬೈದ್ ಹಾಕ್ಬಿಟ್ಟೆ ಮಗ, ಹಬ್ಬ ಈ ಸಮಾಧಾನ ಆಯ್ತು, ಈಗ ಹಗುರ ಆಯ್ತು. ಹಾಗಲ್ಲ, ಬೇರೆಯವ್ರಿಗೆ ಧಕ್ಕೆ ಕೊಟ್ಟು, ಬೇರೆಯವ್ರಿಗೆ ನೋವು ಕೊಟ್ಟು, ಅವ್ರು ನಿಮಗೆ ನೋವು ಕೊಟ್ಟಿರ್ಬೋದು, ಬಟ್ ನಾವಿರೋದೇನಕ್ಕೆ? ಬೇರೆಯವ್ರಿಗೆ ಸಂತೋಷ, ಬೇರೆಯವ್ರಿಗೆ ಶಾಂತಿ, ಬೇರೆಯವ್ರಿಗೆ ಪ್ರೀತಿ, ಬೇರೆಯವ್ರಿಗೆ ಶಾಂತಿ, ಪ್ರೀತಿ, ಗೌರವ ಇವೆಲ್ಲ ಕೊಡ್ಬೇಕು ಅಂದ್ರೆ ಫಸ್ಟ್ ನಾವೇನಾಗಿರ್ಬೇಕು? ನಮ್ಮೊಳಗ್ ಶಾಂತಿ ಇರ್ಬೇಕು. ಒಪ್ತೀರಾ? ನಮ್ಮೊಳಗ್ ಪ್ರೀತಿ ಇರ್ಬೇಕು, ನಮ್ ಒಳಗಡೆ ಗೌರವ ಇರ್ಬೇಕು. ಓಕೆ, ರೈಟ್. ಎಲ್ರು ಈಗ ಮಂಡಿ ಮೇಲೆ ಬನ್ನಿ. ಕಲ್ಲುಗಳಿರುತ್ತೆ ಚಿಕ್ಕದು, ನೋಡ್ಕೊಳ್ಳಿ. ಯಾರಿಗಾದ್ರೂ ನಿಮಗೆ ಮಂಡಿ ನೋವಾಗುತ್ತೆ ಅಂದ್ರೆ ನಿಮ್ಮ ಮ್ಯಾಟ್ ಅನ್ನ ಹೀಗೆ ಫೋಲ್ಡ್ ಮಾಡಿ ಮಂಡಿ ಮೇಲೆ ನಿಂತ್ಕೊಳ್ಳಿ ಹೀಗೆ. ಓಕೆ, ಮಂಡಿ ಮೇಲೆ ನಿಂತ್ಕೊಳ್ಳಿ. ರೆಡಿ? ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ನೋಡಿ, ಹಿಂದೆ ಹೋಗಿ ನಿಮ್ ಹಿಂದಿಗೆ ತಾಗಿಸಿ ಫುಲ್ ಸರ್ಕಲ್ ಮಾಡ್ಕೊಂಡು ಬನ್ನಿ. 1 ರೊಟೇಷನ್ ಸರ್ಕಲ್. ಹಾಗೆ, ಗುಡ್. 1 2 3 4 5 6 7 8 9 10. ಆಪೋಸಿಟ್ ಮಾಡಿ. 1 2 3 4 5 6 7 8 9 10. ಗುಡ್. ಈಗ ಸೊಂಟ ಸ್ವಲ್ಪ ಮುಂದಕ್ಕೆ ತಳ್ಳಿ, ಕೈಯನ್ನ ನೋಡಿ. 1 2 3 4. 1 ಹೇಳಿದಾಗ ಲೆಫ್ಟ್, 2 ಹೇಳಿದಾಗ ರೈಟ್, 1 ಹೇಳಿದಾಗ ಲೆಫ್ಟ್, 2 ಹೇಳಿದಾಗ ರೈಟ್. ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ಗುಡ್. ಕೈ ಸೊಂಟದ ಮೇಲೆ ಹೋಗ್ಲಿ. ಉಸಿರು ತಗೊಳ್ಳಿ. ಎಲ್ರು ಅರ್ಧ ಉಷ್ಟ್ರಾಸನ ಮಾತ್ರ ಮಾಡಿ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಮಾತ್ರ ಬ್ಯಾಕ್ ಬೆಂಡ್ ಮಾಡಿ ಉಸಿರು ತಗೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ, ಉಸಿರು ತಗೊಳ್ಳಿ. ಉಸಿರನ್ನ ಬಿಡೋದ್ರ ಮುಖಾಂತರ ನಿಧಾನವಾಗಿ ಬೆಂಡ್. ಓಕೆ, 5 ಶ್ವಾಸ. ಬ್ರೀತಿಂಗ್. ನಿಧಾನವಾಗಿ ಬೆಂಡ್ ಬ್ಯಾಕ್. 1 2 3
4, 5, 6, 7, 8, 9, 10. ವೆರಿ ಗುಡ್. ಅಲ್ಲಿಂದ ವಾಪಸ್ ಬನ್ನಿ, ಹಿಂದೆ ಕೂತ್ಕೊಳ್ಳಿ, ಕೈಯನ್ನ ಮುಂದೆ ಚಾಚಿ, ಹಣೆಯನ್ನ ನೆಲಕ್ಕಾಕ್ಸಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಅಲ್ಲೇ ಇರಿ. 1 breathe in, 2 breathe out, 3 breathe in, 4 breathe out, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಅಲ್ಲಿಂದ ಏನ್ ಮಾಡಿ, ಎಲ್ರು ಎಲುಬುವನ್ನ ಮಂಡಿಗೆ ತಾಗಿಸಿ, ತಲೆಯನ್ನ ಎತ್ತಿ, ನಾಲ್ಗೆ ಆಚೆ ಹಾಕಿ, ಒನ್ ಟೂ ತ್ರೀ ಫೋರ್, ತಲೆ ಎತ್ತಿ, ತಲೆ ಎತ್ತಿ, ತಲೆ ಎತ್ತಿ, ತಲೆ ಎತ್ತಿ, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹಾಗೆ ಇರ್ಲಿ. ಮಂಡಿ ಸ್ವಲ್ಪ ಅಗಲ ಮಾಡಿ, ದೇಹವನ್ನ ಮೇಲ್ಭಾಗಕ್ಕೆ ತಗೊಳ್ಳಿ. ಈಗ ಇಲ್ಲಿಂದ 1 ಟ್ರಂಕ್ ಡೌನ್ ಮಾಡಿ, ಹಿಪ್ ಅಪ್ ಮಾಡಿ, 2 ಚಿನ್ ಒಳಗಡೆ ಹೋಗ್ಲಿ, ಹಿಪ್ ಅನ್ನ ಒಳಗಡೆ ಎಳ್ಕೊಳ್ಳಿ. ರೆಡಿ, 3, 4, 5, 6, breathe out, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಈಗ ನಿಮ್ಮ ಹಿಪ್ ರೊಟೇಷನ್ ಮಾಡಿ, ಓನ್ಲಿ ಹಿಪ್ ಮಾತ್ರ, ಓನ್ಲಿ ಹಿಪ್. ಬ್ರೀತ್ ಇನ್, ಬ್ರೀತ್ ಔಟ್. 1, 2, 3, 4, 5, 6, 7, 8, 9. ತಲೆ ಎತ್ತಿ, 10. ಆಪೋಸಿಟ್. 1, 2, 3, 4, 5, 6, 7, 8, 9, 10. ಈಗ ನಿಮ್ಮ ಲೋವರ್ ಟ್ರಂಕ್ ಮಾತ್ರ ಮೈಂಡ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳಿ ಜಂಕ್ಷನ್ ಅಲ್ಲಿ. ಓಕೆ, ನೋಡಿ, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಪಿಂಚಿಂಗ್ ಪೇನ್ ಕಾಣಿಸುತ್ತೆ, ಆ ಪೇನ್ ಹೋಗ್ಬೇಕಾಗ್ತದೆ ಅದು ಮಾಡುವಾಗ. ಕಮಾನ್. 1, 2, ತಲೆ ಎತ್ತಿ, ಫುಲ್ ತಲೆ ಎತ್ತಿ. 3, ಫುಲ್ ಶರೀರ ಅಲ್ಲ, ಲೋವರ್ ಬ್ಯಾಕ್ ಮಾತ್ರ. 3, 4, 5, 6, 7, 8, 9, 10, 11, 12, 13, 14, 15. ನಿಮ್ಮ ಇಡೀ ಶರೀರ ರಬ್ಬರ್ ತರ ಆಗ್ಬಿಡುತ್ತೆ. ಫ್ಲೆಕ್ಸಿಬಿಲಿಟಿ ಬೇಕೋ ಬೇಡವೋ? ಮಾಡಿ. ಮತ್ತೆ ಎಲ್ಲಿದೆ ಬ್ರೀತ್ ಔಟ್? ಎಲ್ಲಿದೆ? ಒಳಗಿದೆ. ಬ್ರೀತ್ ಔಟ್, ಬ್ರೀತ್ ಔಟ್. 12, 13, 14, 15, 16, 17, 18, 19, 20. ರೈಟ್. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ರು ಗುರುಮ ಒಂದ್ ಲೆಸನ್ ಪ್ಲಾನ್ ಕೊಡಿ, ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಪುಸ್ತಕ ನೋಡ್ಕೊಂಡು ಆಸನಗಳು, ಬಾಡಿ ಒಂದು ರೆಡಿ ಇದ್ರೆ ಆಸನಗಳು ಯಾರ್ ಬೇಕಾದ್ರೂ ಮಾಡ್ಬೋದು. ಏನಂತೀರಿ? ನಿಮ್ ಬಾಡಿನೇ ರೆಡಿ ಇಲ್ಲ ಅಂದ್ರೆ ಆ ಲೆಸನ್ ಪ್ಲಾನ್ ಇಟ್ಕೊಂಡು ಏನ್ ಮಾಡ್ತೀರಿ? ನಿಮ್ ಬಾಡಿ ಬಂದಾಗೆಲ್ಲ ನಾನ್ ನಿಮ್ ಬಾಡಿ ರೆಡಿ ಮಾಡ್ಕೊಟ್ ಹೋಗ್ತೀನಿ. ಆಸನಗಳು ಯಾರ್ ಬೇಕಾದ್ರೂ, ಪ್ರಪಂಚದಲ್ಲಿ ಯಾರ್ ಬೇಕಾದ್ರೂ ಮಾಡ್ಬೋದು. ಒಳ್ಳೆ ರೀತಿಯಾಗಿ ಆರೋಗ್ಯಪೂರ್ಣವಾಗಿ ನಿಮ್ ದೇಹವನ್ನ ನೀವು ಹದ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಎಸ್, ಎಸ್ ಬಾಸ್. ಓಕೆ, ಈಗ ಕೈಯನ್ನ ಮುಂದಕ್ಕೆ ಚಾಚಿ. ಲಾಸ್ಟ್ ಒನ್, ನಿಮ್ಮ ಬಾಡಿ ಫ್ರೀಯಿಂಗ್. ಇವಾಗ ಮಂಡಿಯಿಂದ ಸ್ವಲ್ಪ ಆಚೆ ಹೋಗ್ಲಿ, ಮಂಡಿಯನ್ನು ಅಗಲ ಮಾಡ್ಕೊಳ್ಳಿ. ಹೀಗೆ ಮೇಲ್ ಬನ್ನಿ. ಈಗ ನನ್ನ ನೋಡಿ, ನೋಡಿ, ಸಂಪೂರ್ಣ ಮುಂದೆ ಹೋಗಿ ನಿಮ್ಮ ಬಾಡಿ ಫುಲ್ ಡೌನ್ ಬಂದು ಹಿಂದೆ ನೋಡಿ. 1, 2,
ಓಕೆ ಸ್ಟಾರ್ಟ್ 1 2 ಹಿಂದೆ ಫುಲ್ ಹೋಗ್ಬೇಕು ಇನ್ನೊಂದ್ಸಲ ನೋಡ್ಕೊಳ್ಳಿ ಇನ್ನೊಂದ್ಸಲ ನೋಡಿ ಸ್ಟಾಪ್ ಟಾಕಿಂಗ್ ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಮ್ಯಾಟ್ ಇದೆಯಲ್ಲ ಅಷ್ಟು ನಿಮ್ಮ ಮಂಡಿ ಅಗಲ ಮಾಡಿ ಕೈಯನ್ನು ಅಷ್ಟು ಅಗಲ ಇಟ್ಕೊಳ್ಳಿ ಇಲ್ಲಿ ನೋಡಿ ಬ್ಯಾಕ್ ಇಂದ ಎಷ್ಟಾಗತ್ತೆ ಫುಲ್ ಹಿಂದೆ ಹೋಗಿ ಟರ್ನ್ ಮಾಡಿ ಮುಂದೆ ಬನ್ನಿ ಮತ್ತೆ ವಾಪಸ್ ಹೋಗಿ ಓಕೆ 1 2 ಸ್ಟಾರ್ಟ್ 1 2 3 ಮತ್ತೆ ಮಾತಾಡ್ತೀರಾ ಪ್ರಿಂಟ್ ಶರ್ಟ್ ಬ್ರದರ್ 4 5 6 7 8 9 10 opposite 1 2 3 4 5 6 7 8 9 10 ಮಂಡಿ ಹಾಗೆ ಇರ್ಲಿ ಈಗ ಹಿಂದೆ ಹೋಗಿ ಹಿಪ್ ಕೂಡ ಆಚೆ ಹೋಗ್ಲಿ ಎದೆ ಮತ್ತು ಹೊಟ್ಟೆಯನ್ನ ಸಂಪೂರ್ಣವಾಗಿ ನೆಲಕ್ಕೆ ತಾಸಿ 5 ಶ್ವಾಸ ಮಾಡಿ 1 ಬ್ರೀತ್ ಇನ್ 2 ಮಂಡೂಕಾಸನ ಏನ್ ಆಸನ ಇದು ಮಂಡೂಕ ಯಾರು ಮಂಡೂಕ ಅಂದ್ರೆ ಕಪ್ಪೆ ಅದೇ ಕಪ್ಪೆ ತರ ಒಟ ಅನ್ಬಾರ್ದು 1 2 3 4 5 6 7 8 9 10 ವೆರಿ ಗುಡ್ ಕೈ ಹಿಂದೆ ತಗೊಳ್ಳಿ ಇವಾಗ ಮಂಡಿ ಜೋಡಿಸಿ ಕೈ ಕೆಳಗಿಳಿಸಿ ಈಗ ಹೇಳಿ ವೆರಿ ಗುಡ್ ನೋಡಿ ನೆಕ್ ನೋಡಿ ಮುಖ ನೋಡಿ ಎಕ್ಸ್ಪ್ರೆಷನ್ ನೋಡಿ ಎಂಜಾಯ್ ಮಾಡ್ಬೇಕು ಒಂದ್ಸಲ ಲೆಫ್ಟ್ ಒಂದ್ಸಲ ರೈಟ್ ಯಾರಿಗೆ ವೆರಿ ಗುಡ್ ನಿಮಗೆ ಇದೇ ನಮ್ ಮುಟ್ಟಾಡ್ತಾನ ನಮಗ್ ನಾವೇ ಗುಡ್ ಅನ್ಕೋಬೇಕು ನಮ್ಮನ್ ಯಾರು ಗುಡ್ ಅನ್ನಲ್ಲ ನಿಮ್ ದೊಡ್ಡತನ ನನಗ್ ಗುಡ್ ಅಂತೀರಿ ಅಷ್ಟೇ ನಿಮಗ್ ನೀವು ಗುಡ್ ಅನ್ಕೊಳ್ಳಿ ಇವತ್ತಿಂದ ಓಕೆನಾ ರೆಡಿ ವೆರಿ ಗುಡ್ ಲೆಫ್ಟ್ ನಿಮ್ಮ ಲೆಫ್ಟ್ ವೆರಿ ಗುಡ್ ಈಗ ನಾನು 1 ಅಂದಾಗ ಬರೀ 1 ಹಾ ಅನ್ಬೇಕು ಏನನ್ಬೇಕು ಆ ಬರೀ ಆ ಓಕೆನಾ 1 2 3 4 ಓಕೆನಾ ನೋಡೋಣ ಕೌಂಟ್ ಮಾಡ್ಕೊಂಡು ಹೇಳ್ಬೇಕು 1 2 3 4 5 6 7 ಲಾಸ್ಟ್ ಕನ್ಕ್ಲೂಡಿಂಗ್ ಲಾಸ್ಟ್ 2 minutes ಅಷ್ಟೇ ತುಂಬಾ ಇನ್ವಾಲ್ವ್ಮೆಂಟ್ ಕೊಡಿ ರೆಡಿ ಬನ್ನಿ ಈಗ ನೋಡಿ ಉಸಿರು ತಗೊಳ್ತಾ ಕಮ ನೋಡಿ ಬರ್ಲಿಲ್ಲ ಡಿಸ್ಟರ್ಬ್ ಆಗುತ್ತೆ ಕಂಪ ರೆಡಿ ಟೋಸ್ ಸ್ಕಿಪ್ ಅಪ್ ಮಾಡಿ ರೈಟ್ ರೋಲ್ ಬ್ಯಾಕ್ ಬ್ರೀತ್ ಔಟ್ ಮಾಡಿ ಇಲ್ಲಿ ನೋಡಿ ಎಲ್ಲಾರು ಈಗ ಆಹಾ ಮಾಡಿದ್ರಲ್ಲ ಅದನ್ನೇ ಅಡಾಪ್ಟ್ ಮಾಡಿ ಇಲ್ಲಿ ನೋಡಿ ಹೀಗೆ ಮಾಡ್ತಾ ಬಳಗ ಬಂದೆ
Bring your right leg forward. ಬಲಗಾಲನ್ನು ಮುಂದೆ ತನ್ನಿ. ಬಲಗಾಲ್ ಮುಂದೆ ತನ್ನಿ. ಓಕೆ, ಮಂಡಿ ಮೇಲೆತ್ತಿ. ಓಕೆ, ಯಾಕೆ ಈ ಇದು ಮಾಡ್ತಿದೀವಿ ಅಂದ್ರೆ ಇದು ಸಮ್ಮರ್ ಸೀಸನ್. ಹೊರಗಡೆನೂ ಬಿಸಿ ಇದೆ, ಒಳಗಡೆನೂ ಬಿಸಿ ಇದೆ. ಆ ಬಿಸಿ ಎಲ್ಲ ಆಚೆ ಬರ್ಬೇಕು. ಅರ್ಥ ಆಯ್ತಲ್ಲ? ಓಕೆ, ಇಲ್ಲೂ ಅಷ್ಟೇ. ಬ್ರೀತ್ ಔಟ್ ಮಾಡಿ. 1, 2, 3, 4, 5, 10. ಬಲ ಹಿಂದೆ ತಗೊಳ್ಳಿ. ಎಡಗಾಲನ್ನ ಮುಂದೆ ತನ್ನಿ. ಮತ್ತೆ 1, 2, 3, 4, 5, 6, 7, 8. ಹಾಗೆ ಇರಿ. ಇಲ್ಲಿ ನೋಡ್ಕೊಳ್ಳಿ. ಈಗ ಏನ್ ಹೀಗಿದಿರೋ ಇದನ್ನ ಅಶ್ವ ಸಂಚಲನಾಸನ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಅಶ್ವ ಅಂದ್ರೆ ಏನು? ನಡೆಯುತ್ತಾ ಓಡುತ್ತಾ? ಓಡುತ್ತೆ. ನಡೆಯುವಾಗ್ಲೂ ಹೆಂಗ್ ಓಡುತ್ತೆ? ಕುಂತ್ಕೊಂಡ್ ನಡೆಯುತ್ತೆ ಅಲ್ವಾ? ನಾವೀಗ ಓಡ್ಬೇಕು, ನಡಿಬೇಕು. ಹೆಂಗ್ ನಡಿಬೇಕು? ಕುಂತ್ಕೊಂಡ್ ನಡಿಬೇಕು. ಯಾವ ಕಾಲ್ ಮುಂದೆ ಇದೆ? ಈಗ ಒಂದ್ ಹೇಳಿದಾಗ ಬಲಗಾಲ ಮುಂದಕ್ಕೆ ಬಂದ್ ಎಡಗಾಲ ಹಿಂದಕ್ಕೆ ಹೋಗ್ಬೇಕು. ಹೇಳಿದಾಗ ಎಡಗಾಲ. ಹಾ, ಸರಿನಾ? ರೆಡಿನಾ? ರೆಡಿ. ಬರ್ಲಿ ಈಗ ಸೌಂಡ್. 2, 3, 4, 5, 6, 7, Yes. 10, 11, 12, 13, 14, 15, 16, 17, 18, 19, 20. ಓಕೆ, ಹಿಂದೆ ಯಾವ ಕಾಲಿದೆ ಎಲ್ಲದ್ದು? ಆ ಕಾಲ ಅಂತಂದು ಎಡಗಾಲಿ ಸೇರಿಸಿ. ಎಡಗಾಲಿ ಸೇರಿಸಿ ಅಲ್ಲಿ 5 ಶ್ವಾಸ ಮಾಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಶಾಂತ ಸ್ಥಿತಿಗೆ ಬನ್ನಿ. ಕೆಲವ್ರಿಗೆ ಅನ್ಸ್ಬೋದು ಯೋಗ ಅಂದ್ರೆ ನಾವು ಶಾಂತವಾಗಿ ಮಾಡ್ಬೇಕು, ಕೂಲ್ ಆಗಿ ಮಾಡ್ಬೇಕು. ಅಲ್ಲೇ ಉಸಿರಾಟ ಮಾಡಿ, ಬೆಂಡ್ ಮಾಡಿ ಬರ್ಬೇಕು. ಒಳಗಿರೋದೆಲ್ಲ ಎಲ್ಲ ಅಕ್ಕಯ್ಯ ಹೇಳಿ, ಹಣೆಯ ಲಾಸ್ಟ್ ಅಲ್ಲಿ ಬನ್ನಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇನ್ಹೇಲ್ ಮಾಡ್ತಾ ಕೈ ಮೇಲ್ ತಗೊಳ್ಳಿ, ಎಕ್ಸೇಲ್ ಮಾಡ್ತಾ ಕೈಯನ್ನ ಕೆಳಗಿಳಿಸಿ. ಓಕೆ, ಕಣ್ಣನ್ನ ಮುಚ್ಚಿ ಶರೀರ ಸಡಿಲ ಮಾಡಿ ಶ್ವಾಸ ತಗೊಳ್ಳಿ. ಶ್ವಾಸವನ್ನ ಹೊರ ಹಾಕಿ ಈಗ ಕಣ್ಣನ್ನ ಬಿಡದೆ ಸುಖಾಸನದಲ್ಲಿ ಕುತ್ಕೊಳ್ಳಿ. ಎಲ್ಲರೂ ನಿಮ್ ಕೈಯಲ್ಲಿ ಹ್ಯಾಂಡ್ ಕ್ಲಾತ್ ತಗೊಂಡು ರೆಡಿ ಇರಿ. ತೀವ್ರವಾಗಿ ಉಸಿರು ತಗೊಳ್ಳಿ. ಉಸಿರನ್ನ ಆಚೆ ಹಾಕಿ, ಉಸಿರನ್ನ ಬಿಟ್ಟ ಎರಡು ಕಾಲನ್ನ ಕೂತಲ್ಲೇ 2 ಅಡಿ ಅಗಲ ಮಾಡಿ, ಒಂದ್ ಕೈಯಲ್ಲಿ ಕತ್ತಿ ಬಿಟ್ಕೊಂಡು ಆರಾಮಾಗಿ ಹಿಂದೆ ಕೈಯನ್ನ ಸ್ವಲ್ಪ ಅಗಲ ಮಾಡ್ತಾ ಹಿಂದೆ ಮಲ್ಕೊಳ್ಳಿ. ಕಣ್ಮುಚ್ಚಿ ಕಣ್ಣುಗಳ ಮೇಲೆ ಕರ್ಚೀಫ್ ಹಾಕೊಳ್ಳಿ. ಒಂದು ಪಟ್ಟಿ ತರ ಮಾಡಿ, ಒಂದು ಸರ್ಟೈನ್ ವೇಟ್ ಇರ್ಲಿ, ಮಾತಾಡ್ಬೇಡಿ, ಪಿನ್ ಡ್ರಾಪ್ ಸೈಲೆನ್ಸ್. ಇವತ್ತು ನಿಮಗೆ ಏನು ಇನ್ಸ್ಟ್ರಕ್ಷನ್ ಕೊಡಲ್ಲ. ನಿಮ್ ದೇಹ ಏನ್ ಹೇಳುತ್ತೆ, ಮನ್ಸು ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಏನಾದ್ರೂ ಮಾಡ್ಕೊಳ್ಳಿ. ನೀವು ನನ್ ಧ್ವನಿನೂ ಕೇಳಿಸ್ಕೊಳಕ್ ಹೋಗ್ಬೇಡಿ, ಬಿಟ್ಬಿಡಿ. ಫುಲ್ ಫ್ರೀಡಮ್, ಇಂಡಿಪೆಂಡೆನ್ಸ್. ನಮಗೆ ನಾವು ಸ್ವತಂತ್ರವನ್ನ ಪಡೆದುಕೊಳ್ಳುವಂತಹ ಒಂದು ಕ್ಷಣ. ಇಲ್ಲಾಂದ್ರೆ ಮನ್ಸನ್ನ ಬಿಗಿ ಹಿಡಿ, ದೇಹವನ್ನ ಬಿಗಿ ಹಿಡಿ. ಇದು ಯಾವುದು ಯೋಗವೂ ಅಲ್ಲ, ಯೋಗಾಸನವೂ ಅಲ್ಲ, ಧ್ಯಾನವೂ ಅಲ್ಲ. ಅದ್ರ ಪಾಡಾಗ ಅದನ್ನ ಬಿಟ್ಟು ಬಿಡ್ಬೇಕು. ಯಾವಾಗ ಅದು ರೈಟ್ ವೇನಲ್ಲಿ ನಡೆಯೋದಕ್ಕೆ ಶುರು ಆಗುತ್ತೋ ಅದು ನಾವು ಸಾಧನೆಯ ಮಾರ್ಗದಲ್ಲಿ ಇದೀವಿ ಅಂತ ಗೊತ್ತಾಗತ್ತೆ. ಒಂದೇ ತರಗತಿಯಲ್ಲಿ ಬಂದ್ಬಿಟ್ಟು ಗುರುಮ ಕೋಪ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ, ಗುರುಮ ಹೊಟ್ಟೆ ಕಡಿಮೆ ಮಾಡ್ಕೊಳ್ಳೋದು ಹೇಳ್ಕೊಡಿ, ಗುರುಮ ಸೊಂಟ ನೋವಿಗೆ ಹೇಳ್ಕೊಡಿ. ಅದು ಒಂದೇ ದಿವಸದ ಜರ್ನಿ ಅಲ್ಲ, ಇದು 3 ದಿವಸದ ಜರ್ನಿ ಅಲ್ಲ.
2 ವರ್ಷದ ಹಿಂದೆನೂ ನಾನು ನಿಮ್ಗೆ ಇದನ್ನೇ ಹೇಳಿದ್ದೆ. ಆ 2 ವರ್ಷದಿಂದ ನೀವೇನಾದ್ರೂ ನನ್ನ ಜೊತೆ ಆನ್ಲೈನ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಅದರ ಫಲಿತಾಂಶ ಬೇರೆ ಇರ್ತಿತ್ತು. ಈಗ ದೇವರು ಇನ್ನೊಂದು ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದಾನೆ. ಇವತ್ತು ಸತೀಶ್ ಅನ್ನೋರು ಮಾತ್ರ ಚಿತ್ರದುರ್ಗದಿಂದ ಜಾಯಿನ್ ಆಗಿದ್ರು. ಅವ್ರು ಇಲ್ಲಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದರ ಸದುಪಯೋಗವನ್ನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಕನ್ಸಿಸ್ಟೆನ್ಸಿ ಬೇಕು ನಿಮ್ಗೆಲ್ಲ, ಕನ್ಸಿಸ್ಟೆನ್ಸಿ. ಈಗ ಮಲಗಿದ ಅದೇ ಸ್ಥಿತಿಯಲ್ಲಿ ನೋಡ್ಕೊಳ್ಳಿ. ಕೆಲವರಿಗೆ ಆಳವಾದಂತ ವಿಶ್ರಾಂತಿ ಹೇಗಿರುತ್ತೆ ಅಂದ್ರೆ, ಕೆಲವರಿಗೆ ಕಣ್ಣ ಮುಂದೆ ಕಪ್ಪು, ಕೆಲವರಿಗೆ ಕಣ್ಣ ಮುಂದೆ ಬಿಳಿ, ಕೆಲವರಿಗೆ ಕಣ್ಣ ಮುಂದೆ ಬ್ಲೂ, ಕೆಲವರಿಗೆ ಕಣ್ಣ ಮುಂದೆ ಗುಲಾಬಿ ಬಣ್ಣ, ಕೆಲವರಿಗೆ ದೇಹ ಮುಳುಗ್ತಾ ಇರ್ಬೋದು, ಭೂಮಿ ಒಳಗಡೆ ಇಳಿದು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವರಿಗೆ ದೇಹ ತೇಲ್ತಾ ಇದೆ, ಆಕಾಶದಲ್ಲಿ ಚೆನ್ನಾಗಿ ತೇಲ್ತಾ ಇದೆ, ಆ ಮ್ಯಾಟ್ ಸಮೇತವಾಗಿ ತೇಲ್ತಾ ಇದೆ. ಕೆಲವರಿಗೆ ತೊಟ್ಟಿಲಲ್ಲಿ ಹಾಕಿ ತೂಗದ ಹಾಗೆ ಆಗ್ತಾ ಇದೆ. ಕೆಲವರಿಗೆ ಈ ನೀರಿನ ಅಲೆಗಳ ಮೇಲೆ ಬಿಟ್ರೆ ಹೇಗ್ ತೇಲ್ತಾ ಹೋಗ್ತಾರೋ ಹಾಗೆ ತೇಲ್ತಾ ಹೋಗ್ತಾ ಇರ್ತಾರೆ. ಅರ್ಧಂಬರ್ಧ ಎಚ್ಚರ, ಅರ್ಧಂಬರ್ಧ ನಿದ್ರೆ. ಅವೆರಡರ ಮಧ್ಯ ಬಾರ್ಡರ್ ಲೈನ್ ಅಲ್ಲಿ ನೀವು ಇದ್ರೆ ನಿಮ್ಗೆ ನಿಜವಾದ ವಿಶ್ರಾಂತಿ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಸಿಗ್ತಾ ಇದೆ ಅಂತ ಅರ್ಥ. ಬಾಡಿ ಅಲರ್ಟ್ ಯುವರ್ ಮೈಂಡ್ ಕಂಡುಬಿಡ್ಬೇಡಿ. ನಿಮ್ಮ ಎಡಗೈ ಕಿರುಬೆರಳನ್ನ ಆಡಿಸಿ, ಬಲಗೈ ಕಿರುಬೆರಳನ್ನ ಆಡಿಸಿ, ಎರಡೂ ಕೈಗಳ ಬೆರಳುಗಳನ್ನ ಆಡಿಸಿ, ಕಾಲಿನ ಹೆಬ್ಬೆರಳು, ಎಡಗಾಲು, ಬಲಗಾಲು ಮತ್ತು ಕಾಲಿನ ಎಲ್ಲ ಬೆರಳುಗಳು, ಎಡಗಾಲು ಸಂಪೂರ್ಣ ಬಲಗೈ ಎಡಗೈ ಚಲನೆಯನ್ನು ನೀಡಿ, ಇಡೀ ದೇಹಕ್ಕೆ ಚಲನೆಯನ್ನು ನೀಡಿ
ಅದೇ ಸ್ಥಿತಿಯಲ್ಲಿ ಎಡಕ್ಕೂ ಬಲಕ್ಕೂ ಎಡಕ್ಕೂ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ಹಾಗೆ ಇರ್ಲಿ. ನೆನ್ನೆ ರೀತಿ ಸ್ವಲ್ಪ ಸೊಂಟವನ್ನ ಮೇಲೆತ್ತಿ ನೆಲಕ್ಕೆ ಬಡಿತಾ ಬನ್ನಿ, ಟ್ಯಾಪ್ ಮಾಡ್ತಾ ಬನ್ನಿ. ಸೌಂಡ್ ಬರ್ತಾ ಇರಬೇಕು, ಬ್ರೀತ್ ಔಟ್ ಆಗ್ತಾ ಇರ್ಬೇಕು. ಸೊಂಟವನ್ನು ನೆಲಕ್ಕೆ ಹೀಗೆ ಸೌಂಡ್ ಬರ್ತಾ ಇರ್ಲಿ. ಸೊಂಟ ಎತ್ತಿ ಕೆಳಗಡೆ ಟ್ಯಾಪಿಂಗ್ ಬರ್ತಾ ಇರ್ಲಿ. ಸ್ಟಾರ್ಟ್. ಹೊಡ್ಕೊಳ್ಳಿ, ಚೆನ್ನಾಗಿ ಹೊಡಿಬೇಕು, ಎಫೆಕ್ಟ್ ಆಗೋ ತರ ಹೊಡ್ಕೋಬೇಕು. ಬ್ರೀತ್ ಔಟ್ ಮಾಡಿ, ಬ್ರೀತ್ ಔಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಕೈಯನ್ನ ಹಿಂದಕ್ಕೆ ಚಾಚಿ ಇಂಟರ್ಲಾಕ್ ಮಾಡಿ, ಸ್ಟ್ರೆಚ್ ಮಾಡಿ ಸಂಪೂರ್ಣವಾಗಿ. ಎಡಭಾಗಕ್ಕೂ ಬಲಭಾಗಕ್ಕೂ ಎಡಭಾಗಕ್ಕೂ ಬಲಭಾಗಕ್ಕೂ ರೋಲ್ ಮಾಡ್ಕೊಳ್ಳಿ. ನಿಮ್ಮ ಸಂಪೂರ್ಣವಾಗಿ ರೋಲ್ ಮಾಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ರೋಲ್ 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 ರೋಲ್. ದೇಹ ಸಂಪೂರ್ಣ ಸಡಲವಾಗ್ಲಿ, ಚೆನ್ನಾಗಿ ರೋಲ್ ಆಗ್ಲಿ. ವೆರಿ ಗುಡ್. ಈಗ ಬಲಭಾಗಕ್ಕೆ ತಿರುಗಿ ಕಣ್ಣನ್ನ ಬಿಡಲ್ಲ ಅಂತ ಸಂಕಲ್ಪ ಮಾಡ್ಕೊಂಡು ಬಲಭಾಗದಿಂದ ಮೇಲೆ ಬಂದು ಹಗುರವಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ದೇಹ ಸಂಪೂರ್ಣವಾಗಿ ಸಡಲವಾಗಿದೆಯಾ ಗಮನಿಸ್ಕೊಳ್ಳಿ. ನಿಮ್ಮ ಶ್ವಾಸವನ್ನ ಗಮನಿಸ್ಕೊಳ್ಳಿ. ಉಸಿರು ಸ್ವಾಭಾವಿಕವಾಗಿ ಹರಿತಾ ಇದೆ ಅಂತ ಹೇಳಿ ಅನ್ಕೋಬೇಕು. ನಿಮ್ಮ ಮನಸ್ಸು ಮೌನವಾಗಿದೆಯಾ ಗಮನಿಸಿ. ಮನಸ್ಸಲ್ಲಿ ಅಂದ್ಕೊಂಡ್ಬಿಡಿ, ಯೋಗ ಅಂತ ಹೇಳಿದ್ರೆ ಅದು ಆಸನ ಅಲ್ಲ, ದೇಹದಲ್ಲಿ ಇರುವಂತಹ ಒಂದು ಶಕ್ತಿ. ಮನಸ್ಸಿನಲ್ಲಿ ಈಗ ಏನು ಉಂಟಾಗಿದೆ ಆ ಒಂದು ಶಾಂತಿ. ಹಾಗೆ ಜೀವನದಲ್ಲಿ ಎಲ್ಲ ವಿಚಾರಗಳನ್ನ ಸಾಂಸಾರಿಕವಾಗಿ, ಸಾಮಾಜಿಕವಾಗಿ, ನಿಮ್ಮ ವ್ಯಾವಹಾರಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರತಿಯೊಂದನ್ನ ಸಮತೋಲನಕ್ಕೆ ತರುವಂತಹ ಒಂದು ಸಾಧನ ಅಂತ ಹೇಳಿ ಈಗ ಫೀಲ್ ಮಾಡಿ, ಅನುಭವಿಸಿ. ಯೋಗ ಅಂತ ಹೇಳಿದ್ರೆ ಅನುಭವಿಸೋದು. ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿಯಲ್ಲಿರುತ್ತೆ. ಅದು ಯಾವ ರೀತಿಯ ಅನುಭವವೇ ಆಗಿರ್ಲಿ, ಅನುಭವಿಸಿ. ನೋವಿದ್ರು ಅನುಭವಿಸಿ, ಹಗುರತೆ ಇದ್ರು ಅನುಭವಿಸಿ, ಭಾರ ಇದ್ರು ಅನುಭವಿಸಿ, ಸುಖ ಇದ್ರು ಕೂಡ ಅನುಭವಿಸಿ. ದೀರ್ಘವಾದ ಶ್ವಾಸ, ಬ್ರೀತ್ ಔಟ್. ಈಗ ಕೊನೆ ಭಕ್ತಿ ಯೋಗದೊಂದಿಗೆ ನಮ್ಮ ಸೆಷನ್ ಅನ್ನ ಮುಗಿಸೋಣ. ಹೇಳ್ಕೊಡ್ತೇನೆ, ಹೇಳಿ. ಪ್ರಣಾಮ ಸ್ವೀಕಾರ ಕರೋ ಸಾಯಿ ಮಹಾದೇವಾ. ಪ್ರಾಣ ಇಲ್ಲ. ಯಾಕೆ ಕೊನೆಯಲ್ಲಿ ಇದನ್ನು ಕೊಡ್ತೀನಿ ಅಂದ್ರೆ ನಿಮ್ ಪ್ರಾಣ ಶಕ್ತಿಯನ್ನ ಚೆಕ್ ಮಾಡ್ಬೇಕು ಅಂತ. ಪ್ರಣಾಮ್ ಸ್ವೀಕಾರ ಕರೋ ಸಾಯಿ ಮಹಾದೇವಾ. ಸಾಯಿ ಮಹಾದೇವಾ. ಸಾಯಿ ಮಹಾದೇವಾ. प्रणाम स्वीकार करो साई महादेवा। अल्लाह ईश्वर साई, येसु साई, बुद्ध महावीर नानक साई। प्रणाम स्वीकार करो साई महादेवा। प्रणाम स्वीकार करो साई महादेवा। नतन सूत्रधारी जगन्नाथ
ಸಾಯಿ ಸಾಯಿ ಮಹಾದೇವ ಸಾಯಿ ಮಹಾದೇವ ಸಾಯಿ ಮಹಾದೇವ ಸಾಯಿ ದೇವ ನಾವೆಲ್ಲ ಯೋಗವನ್ನ ಮಾಡುವ ಮುಂಚೆ ಸೂರ್ಯ ಚಂದ್ರ ಆಕಾಶ ವಾಯು ಭೂಮಿ ಜಲ ಅಂತ ಎಲ್ಲ ಪ್ರಾರ್ಥನೆಯನ್ನ ಮಾಡಿದ್ವಿ. ಕೊನೆಯಲ್ಲಿ ಅದನ್ನ ನಾವು ಹತ್ಕೋಬೇಕು. ಓಕೆ, ತನ್ನನ್ನ ತಾನು ತಿಳಿಯೋದು ಅಂದ್ರೆ ಅಷ್ಟು ಪಂಚಭೂತಗಳಲ್ಲಿ ಇರುವಂತಹ ಆ ತತ್ವಗಳನ್ನ ನಮ್ಮಲ್ಲಿ ನಾವು ಅನುಭವಿಸುವಂಥದ್ದು. ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ಇನ್ನೇನೋ ಸೂರ್ಯ ಚಂದ್ರ ತಾರೆ ತಾನೇ ಚಂದ್ರನ ಮೇಲೆ ಇನ್ನು ಇನ್ನೇನೋ ಇನ್ನೇನೋ ತನ್ನ ತಾನು ತಿಳಿದ ಮೇಲೆ ಪ್ರಾಣ ಜೀವ ಕಾಯ ಹರಣ ಇನ್ನೇನೋ ಇನ್ನೇನೋ ತನ್ನ ತಾನು ತಿಳಿದ ಮೇಲೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ಹಸಗಳನ್ನು ತೋರಿಸಿ. ಓ ಸರ್ವೇಷಾಂ ಶಾಂತಿರ್ಭವತು.
सर्वेषां स्वस्तिर्भवतु। सर्वेषां पूर्णं भवतु। सर्वेषां मङ्गलं भवतु। सर्वेषां मङ्गलं भवतु। सर्वेषां मङ्गलं भवतु। ॐ शान्ति शान्ति शान्तिः। धैर्यं सर्वतं साधनम्। धैर्यं सर्वतं साधनम्। धैर्यं सर्वतं साधनम्। ಎರಡು ಹಸ್ತಗಳನ್ನು ಕಣ್ಣುಗಳ ಮೇಲೆ ಇಡಿ, ಮುಖದ ಮೇಲೆ ಇಡಿ, ಉಸಿರನ್ನು ಬಿಟ್ಟ ಕರಗಳನ್ನು ಕೆಳಗಿಳಿಸಿ, ಎರಡು ಹಸ್ತಗಳನ್ನು ಜೋಡಿಸಿ, ನಾನು ಎಂಬುವ ಅಹಮನ್ನ ತೊರೆದು ನಿಮ್ಮೊಳಗಿರುವ ಆ ಗುರುವಿಗೆ ಅರಿವಿನ ಗುರುವಿಗೆ ಧನ್ಯೋಸ್ಮಿ ಅಂತ ಹೇಳ್ಕೊಳ್ಳಿ. ಕೈಗಳನ್ನ ಹಿಂದೆ ಕಟ್ಟಿ ಮುಂದೆ ಬಾಗಿ ಬಹಳ ಭಕ್ತಿಯಿಂದ ನಿಮ್ಮ ಹಣೆಯನ್ನ ಭೂಮಿ ತಾಯಿಗೆ ಸ್ಪರ್ಶ ಮಾಡಿ, ಇಲ್ಲಿಂದಲೇ ನಿಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಜನ್ಮಭೂಮಿ ಮತ್ತು ಕರ್ಮಭೂಮಿಗೆ, ಈ ಪ್ರಕೃತಿ ಮಾತೆಗೆ, ಇಡೀ ವಿಶ್ವಶಕ್ತಿಗೆ ಧನ್ಯವಾದವನ್ನ ಹೇಳ್ತಾ ನಿಧಾನವಾಗಿ ಮೇಲೆ ಬಂದು ಹಸ್ತಗಳನ್ನ ಚೆನ್ನಾಗಿ ಉಜ್ಜಿ ಆ ಸ್ಪರ್ಶವನ್ನ ನಿಮ್ಮ ಕಣ್ಣುಗಳಿಗೆ, ಹಣೆ, ಮುಖ, ಗಲ್ಲ, ಕಿವಿ ಎಲ್ಲ ತಲೆಯ ಕೂದಲಿನ ಆದಿಯಾಗಿ, ಕಂಕಳು ಭಾಗದ ಆದಿಯಾಗಿ, ಎದೆ, ಹೊಟ್ಟೆ, ಹೊಕ್ಕಳ, ಕಿಬ್ಬೊಟ್ಟೆ, ನಿಮ್ಮ ಉದರದ ಭಾಗ ಎಲ್ಲ ಖಾಸಗಿ ಅಂಗಾಂಗಗಳಿಗೂ ಸ್ಪರ್ಶವನ್ನು ನೀಡ್ತಾ ಪಾದಗಳ ಆದಿಯಾಗಿ ಪುನಶ್ಚೇತನಗೊಳಿಸಿ, ನೀವೆಲ್ಲ ಬ್ಲೆಸ್ಡ್ ಸೋಲ್ಸ್ ಆಗಿದ್ದೀರಿ, ನೀವೆಲ್ಲ ಪ್ರೀತಿ ತುಂಬಿದವರಾಗಿದ್ದೀರಿ. ನಿಮ್ಮಲ್ಲಿ ಒಂದು ಚಿಕಿತ್ಸಾತ್ಮಕ ಶಕ್ತಿ ಇದೆ, ಒಂದು ಸಕಾರಾತ್ಮಕ ಶಕ್ತಿಯನ್ನ ನೀವೆಲ್ಲರೂ ಹೊಂದಿದ್ದೀರಿ. ಇದೇ ಒಂದು ಭಾವನೆಯನ್ನ, ಇದೇ ಒಂದು ಫೀಲ್ ಅನ್ನ ಇಡೀ ದಿನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿ, ಎರಡು ಹಸ್ತಗಳನ್ನ ಮಂಡಿ ಮೇಲೆ ತಲೆಯನ್ನ ಬಾಗಿಸಿ ನಿಧಾನವಾಗಿ ತಲೆಯನ್ನ ಹೆಮ್ಮೆಯಿಂದ, ಧೈರ್ಯದಿಂದ, ಆತ್ಮವಿಶ್ವಾಸದಿಂದ, ಆನಂದದಿಂದ ತಲೆಯನ್ನ ಮೇಲೆತ್ತಿ ಹಸನ್ಮುಖರಾಗಿ ಸಂಪೂರ್ಣ ಕಣ್ಣನ್ನ ತೆರೆದು ಗುರು ದರ್ಶನವನ್ನ ಮಾಡೋದ್ರೊಂದಿಗೆ ನಿಮ್ಮ ದಿನವನ್ನ ಶುಭವಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ ಮತ್ತು ಮಾಡಿ. ಎಲ್ಲರಿಗೂ ಒಳ್ಳೆದಾಗ್ಲಿ. ಶುಭ ದಿನ. ಶುಭಂ. ಸರ್ವೇ ಜನ ಸುಖಿನೋ ಭವಂತು. ಸಲಾಂ. ಭಾರತ್ ಮಾತಾ ಕೀ. ಎಲ್ಲರೂ ಮೊದಲನೇದಾಗಿ ನಮ್ಮ ಗುರುಗಳಿಗೆ ವಂದನೆ ಸಲ್ಲಿಸುತ್ತಾ, ನಾಳೆ ಎಸ್ ಸಾಹೇಬರು, ಅಡಿಷನಲ್ ಸಾಹೇಬರು ಕಂಪಲ್ಸರಿ ಬರ್ತಾರೆ. ಸಾಹೇಬರು ಇವತ್ತು ಉಮ್ಮಸ್ಸೆ ಅಂತೇಳಿ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಹಾಗಾಗಿ 6 ಗಂಟೆಗೆ ಅತಿ ಹೆಚ್ಚಿನ ಸಂಖ್ಯೆಯಿಂದ ಎಲ್ಲಾ ಸಬ್ ಡಿವಿಷನ್ಸ್ ನೋಡಿ ಎಷ್ಟು ಜನ ಇದ್ದೀರ. 100 ಜನ ಇಲ್ಲ, ನಾವು 1,500 ಜನ ಪೊಲೀಸ್ ಇದೀವಿ, 100 ಜನ ಇಲ್ಲ. ಯೋಗ ಶಿಬಿರ ಅವ್ರು ಅಲ್ಲಿಂದ ಬಂದು ಮಾಡ್ತಾ ಇದ್ದಾರೆ. ನಮಗೆ ಲಾಸ್ಟ್ ಟೈಮ್ ನಾವು ಗುರುಗಳ ಹತ್ರ ಮಾಡಿಸಿದಾಗೂ ಯಾರು ಬರ್ಲಿಲ್ಲ, 50 ಜನ 60 ಜನ ಬರ್ತಿದ್ರು. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ, ಅಧಿಕಾರಿ ಸಿಬ್ಬಂದಿಗಳು ಬರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ದೀರಾ, ದಯಮಾಡಿ ನಿಮ್ಮ ಬ್ಯಾಚ್ಗಳಲ್ಲಿ ಹಾಕಿ. ನಾನು ಪ್ರತಿ ದಿನ ರಾತ್ರಿ 4-5 ಸರಿ ಕಂಟ್ರೋಲ್ ರೂಮ್ ಹೇಳಿದ್ದೀನಿ, ಅತಿ ಹೆಚ್ಚಿನ ಸಂಖ್ಯೆ ಬರ್ಬೇಕು ಅಂತ ಹೇಳಿ. ಇದು ನಿಮ್ಮ ಒಳ್ಳೆದಕ್ಕೋಸ್ಕರ. ನಾನು 6 ವರ್ಷ ಆಯ್ತು ಬಿಟ್ಟು ನಾನೊಂದು ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ 6 ವರ್ಷ. ನಿಮ್ಗೆ ಯಾರು ಗೊತ್ತಿಲ್ಲ, ನನ್ನ ಪಾರ್ಟಿಗೆ ಗೊತ್ತಿಗೆ
ಪ್ರಕಾಶ್ ಪಾಟೀಲ್ 6 ವರ್ಷ ಆಯ್ತು ನನಗೆ ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಆಫ್ಟರ್ ಕೋವಿಡ್. ಅದಕ್ಕಿಂತ ಮುಂಚೆ 3 ಗಂಟೆ ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಯೋಗ, ಅಥರ್ವ ಯೋಗ, ಪತಂಜಲಿ ಯೋಗ, ದಾಸರಿ ಎಕ್ಸರ್ಸೈಸಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಹಾಗಾಗಿ ಯಾರು ಸ್ಟಾರ್ಟ್ ಮಾಡಿಲ್ಲೋ ಅವ್ರು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಆಯ್ತು ನೋಡಿ, ಈಗ ನಿನ್ನೆ ಮತ್ತು ಇವತ್ತು 2 ತರಗತಿ ಆಗಿದೆ. ಇವತ್ತಿನ ತರಗತಿ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಯಾರನ್ನ ಹೇಳಕ್ ಇಷ್ಟಪಡ್ತೀರಾ? ನಾನ್ ಮಾತಾಡ್ತೇವೆ, ರಾಜು ಬನ್ನಿ ಸರ್, ಬನ್ನಿ. ಇವತ್ತಿನ ಕ್ಲಾಸಿನ ಬಗ್ಗೆ, ತರಗತಿಯ ಬಗ್ಗೆ ಏನಾದರೂ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ಬನ್ನಿ ಸರ್, ಬನ್ನಿ. ಪ್ರಕಾಶ್ ಬನ್ನಿ. ಕೊಡಪ್ಪ, ಇಲ್ಲ ಬರುತ್ತೆ ನೋಡ. ಮೇಡಮ್, ಪಾಪ ಇವರು ಹಗಲು ರಾತ್ರಿ ನೀವ್ ಹೆಂಗ್ ಕೆಲಸ ಮಾಡ್ತಾರೋ ಹಂಗ್ ಕೆಲಸ ಮಾಡ್ತಾರೆ. ಜಯಶ್ರೀ ಮೇಲಿರುವ ನಮ್ಮ ಗುರುಗಳಿಗೆ ನಮಸ್ಕಾರ, ಹಾಗೂ ನಮ್ಮ DSP ಅವರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರಿಗೆ ನಾವೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವೀಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಮಾಡಿದ್ವಿ. ಈ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ಅದು ಕೊಡ್ಲಿಕ್ಕೆ, ಇದು ಕೊಡ್ಲಿಕ್ಕೆ, ಅದು ಇದಕ್ಕೆ ಎಲ್ಲರೂ ಸಿಗ್ತಾರೆ. ಬಟ್ ಆದ್ರೆ ಇವತ್ತು ನಾವು ಬೆಳಗಿನ ಒಂದು ಸೆಷನ್ ಅಲ್ಲಿ ಮತ್ತೆ ನಿನ್ನೆನೂ ಒಂದು ಸೆಷನ್ ಇಲ್ಲಿ ಮಾಡಿದ್ವಿ. ಏನು ಆರೋಗ್ಯಕ್ಕೆ ನಮ್ಗೆ ಸ್ವಂತಕ್ಕೆ ಅಂತಕ್ಕಂಥದ್ದು ಏನು ಬೇಕಾಗಿದೆ ಅದನ್ನ ಯಾರು ಕೊಡೋಲ್ಲ, ಅದನ್ನ ನಾವೇ ಮಾಡ್ಕೋಬೇಕು. ನಮ್ಮ ಪ್ರತಿದಿನ ದೈನಂದಿನ ಚಟುವಟಿಕೆ ಆರಂಭ ಮಾಡ್ತೀವಲ್ಲ ಬೆಳಗಿನ ಜಾವ, ಆರಂಭ ಮಾಡೋ ಕಾಲಕ್ಕೇನೆ ನಮ್ಮೊಳಗೆ ಒಂದು ಶಕ್ತಿ ಇದೆ. ನಮ್ಮೊಳಗಿರುವ ಒಬ್ಬ ಗುರುವನ್ನ ನಾವು ಅಲರ್ಟ್ ಮಾಡಿ ಎಬ್ಬಿಸ್ಬೇಕು, ಎಚ್ಚರ ಮಾಡಿ. ಇವತ್ತೇನು ಈ ವೇದಿಕೆಯಲ್ಲಿ ಮತ್ತೆ ನೀವೆಲ್ಲ ಈ ಇದರಲ್ಲಿ ಮಾಡಿದ್ದೀರಾ, ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಮೇಡಮ್ ಅವರು ಗುರುಗಳು ಇವತ್ತು ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ನಾಳೆ ಒಂದಿನ ಪ್ರಾಕ್ಟೀಸ್ ಮಾಡಿಸ್ತಾರೆ, ಆಮೇಲೆ ಅವ್ರದ್ದು ಆನ್ಲೈನ್ ಪ್ರಾಕ್ಟೀಸ್ ಎಲ್ಲ ಇರ್ತದೆ, ಎಲ್ಲ ಇದೆ ಜಗತ್ತಲ್ಲಿ. ಆದ್ರೆ ನಾವು ಇದು ಎಲ್ಲಿ ಸಿಗ್ತದೆ ಅಂತ ಹುಡ್ಕೊಂತ ಹೋಗೋದ್ರಲ್ಲಿ ಎಲ್ಲಿ ಸಿಗುವುದಿಲ್ಲ. ಇದು ನಮ್ಮ ಮನೆಯಲ್ಲೇ ನಾವೊಂದು ಜಾಗವನ್ನ ಮಾಡ್ಕೊಂಡು, ಅದಕ್ಕೋಸ್ಕರ ಒಂದು ಫಿಕ್ಸ್ ಜಾಗ ಮಾಡ್ಕೊಂಡು ನಾವು ನಮ್ಮ ದೇಹವನ್ನ ತಯಾರು ಮಾಡ್ಕೊಳ್ಳಿಕ್ಕೆ, ಪ್ರತಿದಿನ ನಾವು ಆಕ್ಟಿವ್ ಆಗಿರ್ಲಿಕ್ಕೆ, ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ, ನೀವೇನೇ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿ, ದೇಹದಲ್ಲಿ ಎನರ್ಜಿ ಇದ್ರೆ, ಮನಸ್ಸಲ್ಲಿ ಒಂದು ಶಕ್ತಿ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಒಂದು ಸೆಷನ್ ನಿಜವಾಗ್ಲು, ನಿನ್ನೆ ಸೆಷನ್ ತುಂಬಾ ಒಳ್ಳೆ ಸೆಷನ್. ಈ ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನ ತುಂಬಾ ಮಾಡಿಸಿದ್ರು ಮೇಡಮ್. ಕೆಲವೊಂದು ಈ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿದ್ರು. ಫಿಸಿಕಲ್ ಎಕ್ಸರ್ಸೈಸ್ ನಿಮ್ಗೆ ಯಾರಿಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕಷ್ಟ ಆಗ್ತದೆ. ಅಟ್ಲೀಸ್ಟ್ ಬ್ರೀದಿಂಗ್ ಎಕ್ಸರ್ಸೈಸ್ ತುಂಬಾ ಕೊಟ್ರು ಮೇಡಮ್ ಅವರು. ಆ ಬ್ರೀದಿಂಗ್ ಎಕ್ಸರ್ಸೈಸ್ ಗಳನ್ನಾದ್ರೂ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ, ಇದು ಈ ಪ್ರಾಕ್ಟೀಸ್ ಮಾಡಿಸಿದ್ದಕ್ಕೆ ಒಳ್ಳೇದಲ್ಲ, ನಿಮಗೆ ಸ್ವಂತಕ್ಕೆ ಒಳ್ಳೇದಾಗ್ತದೆ. ಪ್ರತಿದಿನ ಬ್ರೀದಿಂಗ್ ಎಕ್ಸರ್ಸೈಸ್ ನೀವು ಅವಾಗ ಬೆಳಗ್ಗೆನೆ ಮಾಡ್ಬೇಕಂತ ಇಲ್ಲ, ಅವಾಗ ಇವಾಗ ಮಾಡಿ ಟೈಮಿಂಗ್ ಇಲ್ಲ, ಅದು ನೀವು ಯಾವಾಗ್ಲಾದ್ರೂ ಮಾಡ್ಬೋದು. ನಿಮ್ಗೆ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡ್ಲಿಕ್ಕೆ, ಹೊಟ್ಟೆ ತುಂಬಿದಾಗೆ ಏನು ಮಾಡ್ಲಿಕ್ಕೆ ಖಾಲಿ ಹೊಟ್ಟೆ ಇದ್ದಾಗೆ ಎಷ್ಟು ದೇಹದಲ್ಲಿ ಎನರ್ಜಿ ಇದೆ ಅದನ್ನೆಲ್ಲ ಬಳಸಿ ಎಕ್ಸರ್ಸೈಸ್ ಮಾಡ್ಬೋದು. ಅದೇ ಹೊಟ್ಟೆ ತುಂಬಿದಾಗೆ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಕಷ್ಟ. ಅದಕ್ಕೆ ಬೆಳಗಿನ ಜಾವನೇ ಮಾಡಿದ್ರೆ ಒಳ್ಳೇದು. ಮತ್ತೆ ಬ್ರೀದಿಂಗ್ ಎಕ್ಸರ್ಸೈಸ್ಗಳು ನೀವು ಎಷ್ಟು ಮಾಡ್ತೀರಿ ಅಷ್ಟು ದೇಹದಲ್ಲಿ ಮತ್ತೆ ಮನಸ್ಸಲ್ಲಿ ಇರತಕ್ಕಂತ ಈ ಕಳೆ ಅಂತ ಹೇಳಿದ್ರು ನಿನ್ನೆ ಮೇಡಮ್, ಈ ಕಳೆಗಳೆಲ್ಲ ಹೊರಗು ಮತ್ತೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇದನ್ನ ನೀವು ನಾಳೆ, ನಿನ್ನೆ ತುಂಬಾ ಜನ ಬಂದಿದ್ರು, ಇವತ್ತು ಜನ ಕಡಿಮೆ ಬಂದಿದ್ದಾರೆ. ನಾಳೆ ಇನ್ನೂ ಜಾಸ್ತಿ ಆಗ್ಲಿ. ಮತ್ತೆ ನಿಮ್ಮ ಜೊತೆಗೆ ಯಾರಿದ್ದಾರೆ, ನಿಮ್ಮ ಸಹಪಾಠಿಗಳು, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರೆ ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ನಾಳೆ. ಇದೆಲ್ಲ ನಾವು ಮನೆಯಲ್ಲಿ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು, ಈ ಗುಂಪಲ್ಲಿ ಮಾಡ್ತಕ್ಕಂತ ಒಂದು ಈ ಯೋಗ ಪ್ರಾಕ್ಟೀಸ್ ಇದೆಯಲ್ಲ, ಇದರಲ್ಲಿ ಒಂದು ಕ್ರಿಯೇಷನ್ ಆಗ್ತಕ್ಕಂಥ ಎನರ್ಜಿ ಒಬ್ಬರೇ ಇದ್ದಾಗ ಕ್ರಿಯೇಟ್ ಆಗೋದು. ಎಲ್ಲರೂ ಒಟ್ಟಾಗಿ ಮಾಡಿದಾಗ ಅದಕ್ಕೆ ಶಕ್ತಿ ಜಾಸ್ತಿ ಬರ್ತದೆ. ಆ ಶಕ್ತಿ ಎಲ್ಲ ನಮ್ಮ ದೇಹಕ್ಕೆ ಯಾರಿಗೂ ಹೋಗಲ್ಲ. ಅದಕ್ಕೆ ಯಾರು ನಿಮ್ ಜೊತೆಗೆ ಇರೋ ಸಪಾಟಿಗಳು ಯಾರು ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ ನಾಳೆ. ಇನ್ನೂ ಹೆಚ್ಚಿನ ಇದರಲ್ಲಿ ಭಾಗವಹಿಸಿ. ಈ ಮೇಡಮ್ ಅವ್ರು ನಾನು ನಿನ್ನೆ ನೋಡಿರ್ಲಿಲ್ಲ, ಇಲ್ಲಿ ಹೋದ್ಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದೆ, ಚೆಕ್ ಮಾಡಿದ್ರೆ ಮೇಡಮ್ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ. ನಾವು ನೋಡ್ಲಿಕ್ಕೆ ನಾವ್ ಆಕ್ಚುಲಿ
20 ವರ್ಷದಿಂದ ಮೈಸೂರು ಟ್ರೈನಿಂಗ್ ಸೆಂಟರ್ ಇದ್ದಾಗ ನಮಗೆ ಒಂದು 10 days ಯೋಗ ತರಬೇತಿ ಮಾಡಿಸಿದ್ರು KPA ಮೈಸೂರು ಟ್ರೈನಿಂಗ್ ಅಲ್ಲಿ. ಅದಾದ ನಂತರ ನಾವು ಯಾವ್ದು ಯೋಗ ತರಬೇತಿ ಎಲ್ಲೂ ಹೋಗಿಲ್ಲ. ಅದಾದ ನಂತರ ಸೆಕೆಂಡ್ ಯೋಗ ಸೆಷನ್ ನಾವು ಇವತ್ತೇ ನೋಡಿದ್ದು ಈ ವೇದಿಕೆಯಲ್ಲಿ ಮೇಡಮ್ ಅವ್ರನ್ನೇ ನಾನು ಅವ್ರದ್ದು ಯೋಗ ತರಬೇತಿ ಮಾಡ್ತಕ್ಕಂಥ ವಿಶಿಷ್ಟತೆ ಈ ಯೂಟ್ಯೂಬ್ ಅಲ್ಲಿ ನಾನು ಕೆಲವೊಂದು ಸೆಷನ್ಸ್ ಅವನ್ನ ನೋಡಿದೆ ನಿನ್ನೆ ರಾತ್ರಿ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಇವನ್ ಮಹಿಳೆಯರಿಗೂ ವಯಸ್ಸಾದವ್ರಿಗೂ ಯಾವ್ಯಾವ ರೀತಿ ನೀವು ಆರೋಗ್ಯದ ಸಮಸ್ಯೆ ಇರೋರಿಗೆ ಮತ್ತೆ ದೇಹವನ್ನ ಫ್ಲೆಕ್ಸಿಬಿಲಿಟಿ ಮಾಡ್ಲಿಕ್ಕೆ ಸ್ಟ್ರೆಂಥನಿಂಗ್ ಮಾಡ್ಲಿಕ್ಕೆ ಯಾವ್ಯಾವ ತರ ಯೋಗದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ತಾವೆಲ್ಲರೂ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡ್ರೆ ಎಲ್ಲರಿಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು. ಚೆನ್ನಾಗಿ ನಿನ್ನೆ ಧನ್ಯವಾದಗಳು. ಹೀಗೆ ಇವತ್ತು ನಾನು ಜಾಸ್ತಿ ಸಮಯ ತಗೊಳಲ್ಲ, ಎಲ್ಲಾರು ಡ್ಯೂಟಿಗೆ ಹೋಗ್ಬೇಕು. PS ಯಾರು ಒಬ್ಬರ ಆಫೀಸರ್ಸ್ ನಮ್ಮ ಕಾನ್ಸ್ಟೇಬಲ್ಸ್ ಇರ್ಬೋದು, ಆಫೀಸರ್ಸ್ ಯಾರೇ ಇರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬರಬೇಕು. ನಾನು ಕಂಟ್ರೋಲ್ ಮೆಸೇಜ್ ಕೊಡ್ತೀನಿ. ನಿಮ್ಮ ಸಿಬ್ಬಂದಿಗಳು ಏನಿದೆ ನಿಮ್ಮ ಆಫೀಸರ್ಸ್ಗೆ ಮತ್ತೆ ಸ್ನೇಹಿತರಿಗೆ ಮೆಸೇಜ್ ಮಾಡಿ. ಅರ್ಥಾಯ್ತಲ್ಲ? ನಾನು ನೋಡ್ತಾ ಇದ್ದೆ 70,000 ಜನ ಫಾಲೋವರ್ಸ್ ನಾರ್ಮಲ್ ಆನ್ಲೈನ್ ಇದ್ದಾರೆ ನಿಮ್ಗೆ. ಅಂದ್ರೆ ನಮ್ಮ ಎಲ್ಲ ADGPs DG ಸಾಹೇಬ್ರು ಈಗ ಆನ್ಲೈನ್ ಅಲ್ಲಿ ನಾವ್ ಏನ್ ಮಾಡ್ತಿದ್ರೆ ವಾಚ್ ಮಾಡ್ತಾ ಇದ್ದಾರೆ. ನಾನು ನೋಡಿದ್ರೆ ತೋರಿಸಿದ್ರು ಮೇಡಮ್ ನನಗೆ ಎಲ್ಲ ಸೀನಿಯರ್ ಆಫೀಸರ್ಸ್ ನೋಡ್ತಾ ಇದ್ದಾರೆ. ಇದನ್ನ ಒಂದು ಯೋಗ ಒಂದು ಡೈಲಿ ಒಂದು ರೂಟೀನ್ ತರ ನೀವು ಎಲ್ಲರೂ ಅಳವಡಿಸ್ಕೊಂಡು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ಮನೆಯವ್ರಿಗೂ ಹೇಳ್ಕೊಡಿ, ಮಕ್ಕಳಿಗೆ ಹೇಳಿ, ಎಸ್ಪೆಷಲಿ ಲೇಡೀಸ್ಗೆ. ಅವರು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಪಾಪ. ನಿಮ್ ಬೆಳಿಗ್ಗೆ ಇದ್ರೆ ನಿಮ್ಗೆ ಕಳ್ಸೋದು ಮತ್ತೆ ಬಂದ ತಕ್ಷಣ ಮಕ್ಕಳು ನೋಡ್ಕೊಳ್ಳೋದು ಇದರಲ್ಲಿ ಇರ್ತಾರೆ. ಅವ್ರಿಗೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಿಂದ ಅವ್ರಿಗೆ ಹೇಳಿ ಒಂದು ಇಲ್ಲಿ ಬರಕ್ಕಾಗಿಲ್ಲ ಅಂದ್ರೆ ಒಂದು ಆನ್ಲೈನ್ ಅಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ನೀವೆಲ್ಲ ನಿಮ್ಮ ಕೆಲಸಗಳು ಎಲ್ಲರಿಗೂ ಇರ್ತದೆ, ಎಲ್ಲಾರ್ಗು ಎಲ್ಲ ಕೆಲಸ ಇರ್ತದೆ. ಪೊಲೀಸ್ 24/7 ನಾವು ಅಲರ್ಟ್ ಆಗಿರ್ತೀವಿ. ಅಲರ್ಟ್ ಆಗಿದ್ದರೆ ನಮ್ಮ ಮದುವೆ ಆಗಿದೆ, ಮಕ್ಕಳಾಗಿದೆ, ರಿಟೈರ್ಡ್ ಹೋಗ್ತಿದ್ವಿ, ಹೌದಲ್ವಾ? ಹಂಗಾಗಿ ಮದುವೆ ನಿಲ್ತಾ ಇಲ್ಲ, ಮಕ್ಕಳು ನಿಲ್ತಾ ಇಲ್ಲ, ಬೇರೆ ಒಂದು ಕಾರ್ಯಕ್ರಮಗಳು ಯಾವ್ದು ನಿಲ್ತಾ ಇಲ್ಲ, ಎಲ್ಲದೂ ನಡೀತಾನೆ ಇದೆ. ಹಾಗಾಗಿ ಅವ್ರಿಗೆ ನಿಮ್ಮನ್ನ ನೋಡ್ಕೊಳ್ಳೋಂತ ನಿಮ್ಮ ಲೇಡೀಸ್ ಯಾರಿದ್ದಾರೆ, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಮಿಸಸ್ ಅವ್ರು ಇರ್ಬೋದು, ಮಕ್ಳು ಇರ್ಬೋದು, ಅವ್ರಿಗೂ ಒಂದು ಅವಕಾಶ ಮಾಡಿ ಕೊಡಿ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಾಳೆ ತಪ್ಪದೆ ಎಲ್ಲರೂ 6 ಗಂಟೆಗೆ ಶಾರ್ಪ್ ಆಗಿ ಸಾಹೇಬರು ಬರ್ತಾರೆ. ಬೇಗ 6ರಿಂದ 7ವರೆಗೆ ಮುಗಿಸ್ಬಿಡ್ತಾರೆ ಮೇಡಮ್. ಹಾಗಾಗಿ ಎಲ್ಲರೂ 6 ಗಂಟೆಗೆ ಅತಿ ಹೆಚ್ಚಿನ ಸಂಖ್ಯೆ ತುಂಬಿರ್ಬೇಕಿದ್ದು ಫೀಲ್ಡ್. ನಾನೀಗ ಮೆಸೇಜ್ ಕೊಡ್ತೀನಿ. ಮೇರೆಗೆನೆ ನಾಳೆ ಇಟ್ಕೊಂಡು ಎಲ್ಲರೂ ಮಾಡೇ ಮಾಡ್ತಾರೆ. ಇಂಟ್ರೆಸ್ಟ್ ಏನಾದ್ರು ಬರ್ತಾರೆ. ಇಂಟ್ರೆಸ್ಟ್ ಬಹಳ ಜನ ಇದ್ದಾರೆ, ಡ್ಯೂಟಿಲಿ ಇದ್ದಾರೆ. ಒಂದು 200 ಜನ ಅದಕ್ಕೋಸ್ಕರ ಸರ್ ಇರ್ಲಿ ಮೇಡಮ್, 3 ದಿನ ಅಂತ ಹೇಳಿದ್ರೆ ಎಸ್ ಪಿ ಸಾಹೇಬ್ ಬರ್ತೀರಲ್ವಾ? ಎಲ್ಲ ಒಂದು ಕ್ಲೋಸ್ ಆಗಿ ಬಂದ್ಬಿಟ್ಟು ಒಂದು ಫೋಟೋ ತಗೊಂಡು ವರ್ಕ್ ಮಾಡಿ. ಶಶಿ ಮಾತಾಡಿ, ಲೇಟ್ ಆಗ್ಬಿಡ್ತಾ ಅಂತ. ಎಲ್ಲರಿಗೂ ನಮಸ್ಕಾರ. 1 ನಿಮಿಷ ಹಾಗೆ ಜಾಯ್ನ್ ಆಗ್ತಾನೆ ಮಾತು ಕೇಳಿಸ್ಬಿಟ್ಟು ಜಾಯ್ನ್ ಆಗಿ ಹಿಂಗೆ ಜಾಯ್ನ್ ಆಗಿ ಕ್ಲೋಸ್ ಆಗಿ ಅದ್ ಬಿಡಿ. ಆಮೇಲೆ ತಗೊಂಡ್ರೆ ಮ್ಯಾಟ್ ಎಲ್ಲಿ ಹೋಗಲ್ಲ, ಧೂಳೆಲ್ಲ ಮಾತಾಡ್ಬೇಡಿ, ಸ್ವಲ್ಪ ಕೇಳಿಸ್ಕೊಡಿ. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಎಲ್ಲ ಸಮಸ್ತ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಇದೊಂದು ದೊಡ್ಡ ಅವಕಾಶ. ನಿನ್ನೆ ಮತ್ತು ಇವತ್ತು 2 ದಿನಗಳ ಇದ್ದಂತಹ ಈ ಯೋಗ ತರಬೇತಿನ ಮಾನ್ಯ SP ಸಾಹೇಬರು ನಾಳೆ ಕೂಡ ವಿಸ್ತರಣೆ ಮಾಡಿದ್ದಾರೆ. ಸೊ ಅವರಿಗೆ ಮೇಡಮ್ ಅವರಿಗೆ ಸಮಯ ಇಲ್ಲ, ಆದ್ರೂ ಕೂಡ SP ಸರ್ ಏನು ಮನವಿ ಮಾಡಿದಕ್ಕೆ ನಾಳೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏನು ಅಂದ್ರೆ ಮೇಡಮ್ ಅವರಿಗೆ ಕೇವಲ 36 ವರ್ಷಗಳ ಯೋಗದ ಅನುಭವ. ಆಯ್ತಾ? ನಾನ್ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ಸಾಮಾನ್ಯ ನೀವು ಯೋಗ ತರಗತಿಗಳಿಗೆ ಶಿಬಿರಗಳಿಗೆ ಹೋಗಿ ಬಂದಿದ್ದೀರಿ 10 ದಿವಸ 15 ದಿವಸ 1 ತಿಂಗಳುಗಳು ನೀವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿದ್ರಿ ಯೂಶುವಲ್ ಆಗಿ. ಅದು ಸಾಮಾನ್ಯ ಯೋಗ, ಇದು ಪವರ್ ಯೋಗ. ನೆನ್ಪಿಟ್ಕೊಳ್ಳಿ, ಪವರ್ ಯೋಗ. ಆ ಪವರ್ ಯೋಗದ ಪವರ್ ಏನು ಅಂತೇಳಿ ನೀವು ದೈನಂದಿನ ನೀವು ಅಭ್ಯಾಸ ಮಾಡಿದ್ರೆ ಅದರ ಮಹತ್ವ, ಅದರ ನಿಮ್ಮ ಪ್ರಯೋಜನ, ಅದರಿಂದ ಆಗುವಂತಹ ಪರಿಣಾಮ, ನಿಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮ ನಿಮ್ಗೆ ಖಂಡಿತವಾಗಿ ಸಿಗ್ತದೆ. ಹಾಗೆಯೇ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಿಮಗೆ ಹೀಗೆ ಹೊರಗೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ನಿಮ್ ಫ್ಯಾಮಿಲಿಗೆ ಮೇಡಮ್ ಅವರು ಗ್ರೂಪ್ ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಅದರಲ್ಲಿ ಒಂದು ಗ್ರೂಪ್ ಅಲ್ಲಿ ಒಬ್ಬ ಅಡ್ಮಿನ್ ಮಾಡಿರ್ತಾರೆ, ಒಬ್ಬರು ನಿಮ್ಮ ಡಿಸ್ಟ್ರಿಕ್ಟ್ ಇಂದ. ಅವರು ಆನ್ಲೈನ್ ಅಲ್ಲಿ ಪ್ರತಿದಿನ ಬೆಳಿಗ್ಗೆ 5 ಎಕ್ಸಾಕ್ಟ್ 5:20 ರಿಂದ 25 ಅವ್ರು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ 5:25 ಓಪನ್ ಆದ್ರೆ 6:35 ಕ್ಲೋಸ್ ಆಗುತ್ತೆ. 5:25 ರಿಂದ 6:35 1 ಗಂಟೆ ಸತತವಾಗಿ ಯೋಗ ಮಾಡಿಸ್ತಾರೆ. ಯಾವುದೇ ರೀತಿಯ ನಿಮ್ಗೆ ಮನೆಯಿಂದ ಹೊರಗೆ ಹೋಗ್ಬೇಕು,
ಮತ್ತೆ ವಾಪಸ್ ಬರ್ಬೇಕು, ವೆಹಿಕಲ್ ತಗೊಂಡೋಗ್ಬೇಕು, ಫ್ಯೂಲ್ ಖಾಲಿ ಆಗುತ್ತೆ, ಇದು ಯಾವುದು ನಿಮ್ ಮನಸ್ಸಿಗಿಲ್ಲ. ನಿಮ್ಮ ಮನೆಯಲ್ಲೇ ನಿಮ್ಮ ಫ್ಯಾಮಿಲಿ ಜೊತೆಗೆ ಮಕ್ಕಳ ಜೊತೆಗೆ ನೀವು ಖಂಡಿತವಾಗಿ ನೀವು ಆ ಒಂದು ಗ್ರೂಪ್ ಅನ್ನು ಯೂಸ್ ಮಾಡಿಕೊಂಡು ನೀವು ಯೋಗ ಮಾಡುವುದು ವೆರಿ ಇಂಪಾರ್ಟೆಂಟ್. ಏನಂದ್ರೆ ಮೇಡಮ್ಗೆ ಆ ರೀತಿಯ ಗ್ರೂಪ್ಸ್ 250 300 ಗ್ರೂಪ್ಸ್ ಇದೆ. ಒಂದೊಂದು ಗ್ರೂಪ್ಸ್ ಅಲ್ಲಿ more than 1000 ಮೆಂಬರ್ಸ್ ಇದ್ದಾರೆ. ಅಲ್ಲಿಗೆ ಪ್ರತಿದಿನ ಅವರು 25,000 30,000 ನಮ್ಮಂತಹ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆಯಿಂದ ಅವರು ಬೆಳಿಗ್ಗೆ ನಾವು ಏನ್ ಜರ್ನಿ ಮಾಡಿದೆ, ನಾನು ಕೂಡ ದಾವಣಗೆರೆಯಿಂದ ಮೇಡಮ್ ಜೊತೆಗೆ ಜರ್ನಿ ಮಾಡಿದೆ. 4 ಗಂಟೆಯಿಂದ ಅವರಿಗೆ ಆನ್ಲೈನ್ ಕ್ಲಾಸ್ ಮಾಡಿದ್ರು. 5:10 ತನಕನೂ ಕ್ಲಾಸ್ ಮಾಡಿದ್ರು. ನಿಮ್ಮ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಬರೋ ತನಕನೂ ಕ್ಲಾಸ್ ಮಾಡಿ ಕ್ಲಾಸ್ ಮುಗಿಸಿ ನೆಕ್ಸ್ಟ್ ನಮ್ ಕ್ಲಾಸ್ ತಗೊಂಡ್ರು. ಅಂದ್ರೆ ರೆಗ್ಯುಲರ್ ಕ್ಲಾಸ್ 5:25 6:30 ತನಕ ನಡೀತದೆ. ಅದನ್ನ ಇನ್ನು 6:25 ನೋಡಿ, ನಿಮ್ಗೆ 6:30 ಇಲ್ಲಿ ಬರ್ಬೇಕು. 5 ನಿಮಿಷಕ್ಕೆ ಅವ್ರಿಗೆ ಪಟ್ ಹೊಡಿಸಿ ನಾನು ಅಲ್ಲಿ ಯೋಗ ಮಾಡಿ ಬಂದೆ ನಿಮ್ಮ ಗೆಸ್ಟ್ ಹೌಸ್ ಅಲ್ಲಿ. ಮತ್ತೆ ಇಲ್ಲಿ ಬಂದು ಯೋಗ ಮಾಡಿದೆ. ಗಾಡಿಗೆ ಬರ್ತಾ ಸೆಷನ್ ಎಂಡ್ ಮಾಡಿ ನಿಮ್ಗೆ 6:28 ಇದ್ದೀವಿ. ನೆಕ್ಸ್ಟ್ 6:30 ಈಗ ಮತ್ತೆ ಜೈಲ್ಸ್ ವಿಸಿಟ್ ಕೊಡ್ತಾರೆ. ಅಲ್ಲಿ ಮುಗಿಸಿದ ತಕ್ಷಣ ಮತ್ತೆ ದಾವಣಗೆರೆ ಜರ್ನಿ. ಅವರು ಬೆಳಿಗ್ಗೆ ತಿಂಡಿ ಎಲ್ಲಿದೆ ಹಣ್ಣು ಹಂಪಲು ಅಷ್ಟೇ, ಮಧ್ಯಾಹ್ನ ಅಷ್ಟೇ, ರಾತ್ರಿ ಎಲ್ಲೋ ಒಂದ್ಸರಿ ಸಿಕ್ಕ್ರೆ ಅಂದ್ರೆ ಕನಿಷ್ಠ ಅಂದ್ರು 14-15 ಗಂಟೆ ಯೋಗ 18 ಅವರ್ಸ್ 18 ಗಂಟೆಗಳು. ಎಂಟೈರ್ ಪ್ರಪಂಚದ ಮೂಲೆಗೂ ನೆನ್ಪಿಟ್ಕೊಳ್ಳಿ. ಮೇಡಮ್ ಅವರು ಸುಮಾರು 40 ದೇಶಗಳಿಗೆ ಸುತ್ತಿ ಬಂದಿದ್ದಾರೆ. ನೀವು ಅವ್ರಿಗೆ ಮುಖ್ಯವಾಗಿ ಅವರು ಕೊಡುವಂತಹ ಯೋಗ ಕಾರ್ಯಕ್ರಮಗಳು ಫಸ್ಟ್ ಆರ್ಮಿಗೆ ಅಂದ್ರೆ ಸೇನೆಗೆ, ಸೆಕೆಂಡ್ ಪೊಲೀಸ್, 3ನೇದು ಡಾಕ್ಟರ್ಸ್, 4ನೇದು ಶಿಕ್ಷಕರಿಗೆ. ಇವರಿಗೆ ಮುಖ್ಯವಾಗಿ 4 ವಿಭಾಗಗಳಿಗೆ ಅವರು ಆಯ್ಕೆ ಮಾಡಿಕೊಂಡು ತರಬೇತಿ ಕೊಡ್ತಾರೆ. ದಯವಿಟ್ಟು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಹಮ್ದೆ ಹುಸೇನ್ ಸರ್ ಏನು KSRP ಕಮಾಂಡೆಂಟ್ ಸರ್ ಇದ್ದಾರೆ, ಅವ್ರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಬೇರೆ ಡಿಸ್ಟಿಕ್ ಅವರು ಕೂಡ ನಿಮ್ ಜೊತೆ ಜಾಯ್ನ್ ಆಗ್ತಾರೆ. ಥ್ಯಾಂಕ್ ಯು. ಮೇಡಮ್ ಅವರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಯೋಗ ವಿದ್ಯಾರ್ಥಿಗಳು ಆನ್ಲೈನ್ ಫಾಲೋ ಮಾಡೋದು ಕೂಡ ಮೇಡಮ್ ಅವರು ತಿಳಿಸಿದ್ದಾರೆ. ಗುರುಮಾ ಅವರ ಸ್ಟೂಡೆಂಟ್ ಕೂಡ ಇಲ್ಲಿ ಜಾಯ್ನ್ ಆಗ್ತಾರೆ. ಥ್ಯಾಂಕ್ ಯು. ಬನ್ನಿ ಸ್ವಲ್ಪ ಕ್ಲೋಸ್ ಆಗಿ ಸರ್, ನೀವು ಮತ್ತೆ ಬರೋದಿಲ್ಲ. ಹಿಂದ್ಗಡೆ ಬರ್ರಿ, ಹಿಂದ್ಗಡೆ ಸ್ವಲ್ಪ ಕ್ಲೋಸ್ ಅಪ್ ಆಗಿ. ಸ್ವಲ್ಪ ಕ್ಲೋಸ್. ಎಸ್ ಸರ್, ರೆಡಿ ಸರ್. ಇಲ್ಲ ಆಗಿಲ್ಲ, ಅದಕ್ಕೆ ರೆಡಿ ಆಗಿಲ್ಲ. ಬರ್ತೀರಂತ ಎಸ್ ಈ ಕಡೆ ನೋಡಿ ಸರ್. ಸರ್ ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಸರ್. ಎಸ್ ಸರ್, ಸರ್ ರೆಡಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಎರಡು ತಗೋಬೇಕು ನೋಡಿ, ಸುತ್ತಿಗೆ ಹೆಂಗ್ ತಂತೆ ಎರಡು ಮೇಡಮ್ ಅವ್ರ ಬ್ಯಾಗ್ ನೆಟ್ಬೇಕು. ಮೇಡಮ್ ಅವ್ರ ಬ್ಯಾಗ್ ನೆಡ್ಬೇಕು. ನಾಳೆ ಎಲ್ಲರೂ ಜಾಸ್ತಿ ಅಧಿಷ್ಠಿತ ದಿನೇಶ 4 ಸೆಟ್
ಈಗ ಮತ್ತೆ ಬಾ. ಕೊಟ್ಬಿಡೋಣ ಬೇಗ, ಅಲ್ಲಿ ಜೈಲಲ್ಲಿ ಕಾಯ್ತಾ ಇರ್ತಾರೆ. ಗ್ರೌಂಡ್ ಅದು ವಿನೋದ್ ಬೇಗ. ಅಕ್ಷರಗಳು ಕಾಣಿಸ್ತಾ ಇಲ್ಲ.